ಇಲ್ಲಿಗೆ ಬಂದಿರುವಂತಹ ಮೊಟ್ಟ ಮೊದಲ ಪ್ರಥಮ ಭಾರತೀಯ ನಾನೇ ಅಂತೆ. ಅದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟರು. ಎಲ್ಲರೂ ಜೊತೆಗೆ ಒಂದು ಫೋಟೋ ಕೂಡ ತೆಗೆಸ್ಕೊಂಡು ಹೋದ್ರು. ಈಗ ನನ್ನ ಎದುರುಗಡೆ ಇರುವಂತಹ ವ್ಯೂನ ನೀವು ನೋಡಿದ್ರೆ ತಲೆ ಕೆಡ್ಸ್ಕೊತೀರ. ಮೋಡ ಕೆಳಗಡೆ ಇರುತ್ತೆ, ಹಳ್ಳಿ ಮೇಲಿರುತ್ತೆ. ಅಲ್ಲಿ ಸೊಪ್ಪಿತ್ತಲ್ಲ, ಅದು ಮನುಷ್ಯರು ತಿನ್ನೋದಿಕ್ಕಲ್ಲ, ಎಲ್ಲದಕ್ಕಿಂತ ಕಠಿಣವಾದ ಸಿಚುವೇಶನ್ ಇದೇನೆ. ತುಂಬಾ ಚೆನ್ನಾಗಿದೆ ಅಂತ ಕೇಳಿದೆ, ಕೇಳಿದ ತಕ್ಷಣ ಕೊಟ್ಬಿಟ್ಲು. ಕುಕ್ತು ಕ್ಯಾಮರಾಗೆ. ಒಬ್ಬ ಪ್ರಪಂಚದ ಅತ್ಯಂತ ಎತ್ತರದ ಜೀಸಸ್ ಸ್ಟ್ಯಾಚು. ಆಕಾಶ ಕೆಳಗಡೆ ಇದೆ, ಈ ಒಂದು ಶಿಪ್ ಮೇಲಿದೆ. ವಿಕ್ರಾಂತ್ ರೋಣ ಚಿತ್ರದಲ್ಲಿ ಮಹಾಬಲನ ಪಾತ್ರ ಮಾಡಿದಾಗ ಫಸ್ಟ್ ಸೀನ್ ಇದ್ದಿದ್ದೆ ದೋಣಿಯನ್ನ ಹಿಂಗ್ ನಡೆಸೋದು. ಕಾಫಿಯನ್ನ ನೋಡಿ ಒಳ್ಳೆ ಸ್ಕೇಟಿಂಗ್ ಮಾಡ್ಕೊಂಡು ಕಾಲಲ್ಲಿ ಗ್ರೈಂಡ್ ಮಾಡ್ತಾರೆ. ಅಮ್ಮ ಫೇಸ್ಬುಕ್ ಅಲ್ಲಿ ರೀಲ್ಸ್ ಮಾಡ್ತಾರಂತೆ. ಅವ್ರ ರೀಲ್ಗೆ ನಾನು ಹಾಡು ಹೇಳ್ಬೇಕಂತೆ. ವಾಟ್ ಈಸ್ ಯುವರ್ ನೇಮ್? ಆದಿತ್ಯ. ವಾಟ್ ದ ಹೆಲ್? ಯುವರ್ ಸನ್, ಶಿ ಈಸ್ ಚಂದಿರೆ ಮೂನ್. Chandire, come here. You like actor? ನಾನು ಆಕ್ಟರ್ ತರ ಇದೀರಂತೆ. ಇಲ್ಲಿ ನೋಡಿ, ಇಲ್ಲಿ ಸ್ಕೂಲ್ ಮಕ್ಕಳು ಟೂ ವೀಲರ್ ಓಡಿಸ್ತಾರೆ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲ ರಾಮ್. ನಾನಿದ್ದೀನಿ ದಕ್ಷಿಣ ಸುಲವೇಸಿಯ ತೊರಾಜ ನಗರದಲ್ಲಿ. 2 ದಿವಸದಿಂದ ಆರೋಗ್ಯ ಸರಿ ಇರಲಿಲ್ಲ, ಎಲ್ಲೂ ಆಚೆ ಹೋಗಿಲ್ಲ. ಆಲ್ಮೋಸ್ಟ್ 3 ದಿವಸನೇ ಆಗೋಯ್ತು. ಡಾಕ್ಟರ್ ಹತ್ರ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊಂಡು, ಸಡನ್ನಾಗಿ ಚೇಂಜಸ್ ಆಯ್ತಲ್ಲ ವೆದರು, ಊಟ ತಿಂಡಿ ಪ್ರತಿಯೊಂದು ಸಿಕ್ಕಾಪಟ್ಟೆ ತೊಂದರೆ ಆಯಿತು. ಅಯ್ಯಯ್ಯಪ್ಪ ಒದ್ದಾಡೋದೆ. ಫೈನಲಿ ಒಂಚೂರು ಸುಧಾರಿಸ್ಕೊಂಡು ಇವತ್ತು ಇಲ್ಲಿನ ಬಹಳ ಒಂದು ಸುಂದರವಾದ ಹಳ್ಳಿಯನ್ನು ಮತ್ತು ಹಾಗೆ ಹಳ್ಳಿಯ ಜೀವನವನ್ನು ನಿಮಗೆ ತೋರಿಸೋಣ ಅಂತ ಹೊರಟಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ಸಖತ್ತಾಗಿರುತ್ತೆ. ಮೊಟ್ಟ ಮೊದಲನೇದಾಗಿ ವಿಡಿಯೋನ ಲೈಕ್ ಮಾಡಿಬಿಟ್ಟು ಈ ಒಂದು ಜರ್ನಿಯನ್ನು ಶುರು ಮಾಡೋಣ. ವಿಸ್ಮಾ ಮೌಂಟೇನ್ ಅಂದ್ಬಿಟ್ಟು ನಾನು ಉಳ್ಕೊಂಡಿರುವಂತಹ ಹೋಟೆಲು ಪ್ರತಿ ದಿವಸ 2,50,000 ಇಂಡೋನೇಷಿಯನ್ ರೂಪಾಯಿ. ಆ್ಯಸ್ ಆಲ್ವೇಸ್ ನನ್ನ ಗೈಡ್ ಡ್ಯಾನಿ ವಿತ್ ಅ ಸ್ಮೈಲಿಂಗ್ ಫೇಸ್. ಡ್ಯಾನಿ ಗೈಡ್ ಆದ್ರೂ ನನಗೆ ಹಾಸ್ಪಿಟ್ಲಿಗೆ, ಡಾಕ್ಟರ್ಸ್ನ ಮೀಟ್ ಮಾಡೋದಕ್ಕೆ, ಮೆಡಿಸಿನ್ ತೊಗೊಳೋದಕ್ಕೆ, ಊಟ ತಿಂಡಿ ಮಾಡೋದಕ್ಕೆ ಬಹಳ ಸಹಾಯ ಮಾಡಿದ್ರು. ದೂರದ ದೇಶದಲ್ಲಿ ಹುಷಾರು ತಪ್ಪಿದಾಗ ತುಂಬ ತೊಂದರೆ ಆಗುತ್ತೆ, ಯಾರೂ ಇರಲ್ಲ ನೋಡ್ಕೊಳ್ಳೋದಕ್ಕೆ, ಶುಶ್ರೂಷೆಗೆ. ಆದರೂ ಜೊತೆಗೆ ಈ ಥರ ಸ್ನೇಹಿತರು ಗೈಡ್ ಇದ್ದಾಗ ಎಲ್ಲ ಸರಿ ಹೋಗುತ್ತೆ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಅದಕ್ಕೆ ಗೈಡ್ಗಳಾಗಲಿ, ಯಾರು ನಮಗೆ ಹೊರದೇಶದಲ್ಲಿ ಸಹಾಯ ಮಾಡ್ತಾರೆ ಅವರೆಲ್ಲರಿಗೂ ಧನ್ಯವಾದ, ಹಾಗೆ ಶುಭ ಹಾರೈಕೆಗಳು. ಯಾಕಂದರೆ ಈಗ ನಾವು ಎಷ್ಟೋ ವರ್ಷಗಳಿಂದ ಸುತ್ತಾಡ್ತಾ ಇದ್ದೀವಿ. ಇವ್ರುಗಳೇ ನಮ್ಮ ಫ್ಯಾಮಿಲಿ ಆಚೆ ಇದ್ದಾಗ. ಬೆಳಗ್ಗೆ 6 ಗಂಟೆ ಸಮಯ, ಸ್ವಲ್ಪ ಲೇಟ್ ಆಗೋಯ್ತು. 5 ಗಂಟೆ ಹೊರಡಬೇಕಾಗಿತ್ತು, ಹುಷಾರಿಲ್ವಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಹೊರಡ್ತಾ ಇದ್ವಿ. ಬೆಳಗಿನ ಮಾರ್ಕೆಟ್ ಶುರುವಾಗಿದೆ. ಜನಗಳೆಲ್ಲ ಅಡುಗೆಗೆ ಫ್ರೆಶ್ ತರಕಾರಿ, ಹಣ್ಣು ಎಲ್ಲ ತಗೊಳ್ಳೋದಕ್ಕೆ ಆಚೆ ಬಂದಿದ್ದಾರೆ. ಸೋಲನ್ನು ಸವಾಲಾಗಿ ಸ್ವೀಕರಿಸು, ಗೆಲುವನ್ನ ಬುನಾದಿಯಾಗಿ ಉಳಿಸು. ಸೋಲ ಗೆಲುವನ್ನು ಸಮಾನಾಗಿ ಅನುಭವಿಸು, ನಗು ನಗುತ್ತಾ ನೀ ಜೀವನವ ಸಾಗಿಸು. ವಿಶ್ವ ಭೂಪಟದಲ್ಲಿ ನಿನ್ನ ಹೆಸರು ಕಾಣಲಿ, ಅದನ್ನು ಸಾಧಿಸುವ ಹಠ ನಿನ್ನದಾಗಲಿ. ವಾತಾವರಣ ಹೇಗೆ ಬದಲಾಗ್ತದೆ ನೋಡಿ. ನಾವು ಲೋಲೈ ಅಂದ್ಬಿಟ್ಟು ಒಂದು ಹೈಲ್ಯಾಂಡ್ಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ವ್ಯೂ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಇರುತ್ತೆ ಅಂದರೆ, ಮೋಡ ಕೆಳಗಡೆ ಇರುತ್ತೆ, ಹಳ್ಳಿ ಮೇಲಿರುತ್ತೆ, ಆ ಥರ ಒಂದು ಲೊಕೇಶನ್ನು. ಲೋಲೈ ಹಳ್ಳಿಗೆ ರೀಚ್ ಆಗ್ತಾ ಇದ್ದೀವಿ. ಬಹಳ ಎತ್ತರದ ಹಳ್ಳಿ. ದಾರಿಯಲ್ಲಿ ಹಳ್ಳಿ ಜೀವನ ನೋಡ್ಕೊಂಡು ಬರ್ತಾ ಇದ್ದೀವಿ. ನಾವೆಲ್ಲ ಅಜ್ಜಿ ಕೂದಲು ಅಂತ ಆಟ ಆಡ್ತೀವಲ್ಲ, ಅದು ಗಾಳಿಲಿ ಬರುತ್ತಲ್ಲ, ಅದು ಗಿಡ ಯಾವುದು, ಮೂಲ ಗಿಡ ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ. ಈಗ ಫೈನಲಿ ನನಗೆ ಕೈಗೆ ಸಿಕ್ಕಿಬಿಟ್ಟಿದೆ ನೋಡಿ. ಇದೆ ಅಜ್ಜಿ ಕೂದಲು ಗಿಡ. ನಾವೆಲ್ಲ ಹಿಂಗೆ ಉಫ್ ಅಂತ ಮಾಡ್ತಾ ಇದ್ವಿ, ಆಟ ಆಡ್ತಿದ್ವಲ್ಲ, ಅದೇ ಗಿಡ ಇದು ನೋಡಿ. ಹಿಂಗಿದೆ, ಆಹಾ, ಸಿಲ್ಕಿ ಕೂದಲು ಥರ ಇದೆ. ಪ್ರಕೃತಿಯ ವಿಸ್ಮಯ ಅಂತಲೇ ಕರಿಬೋದು. ಮೇಲ್ಗಡೆ ಚಿಕ್ಕ ಚಿಕ್ಕ ಪಾಲನ್ ಇದೆ ನೋಡಿ. ವಾವ್, ಇಟ್ಸ್ ಸೋ ಬ್ಯೂಟಿಫುಲ್. ಆ ಒಂದು ಗಿಡ ಇಲ್ಲಿ ನೋಡಿದೆ ರಸ್ತೆಯಲ್ಲಿ, ಅದಕ್ಕೆ ಗಾಡಿ ನಿಲ್ಲಿಸಿ ಓಡ್ ಬಂದ್ವಿ ತೋರ್ಸೋಣ ಅಂದ್ಬಿಟ್ಟು. 2 ವಸ್ತುಗಳನ್ನ ಮಾತ್ರ ಎಂದಿಗೂ ವ್ಯರ್ಥ ಮಾಡಬೇಡಿ: ಅನ್ನದ ಕಣಗಳನ್ನ ಹಾಗೂ ಆನಂದದ ಕ್ಷಣಗಳನ್ನ. ಕೆಲವೊಮ್ಮೆ ನಿಮಗಾಗಿ, ಕೆಲವೊಮ್ಮೆ ನಿಮ್ಮವರಿಗಾಗಿ. ಆಹಾ ಆಹಾ, ಎಷ್ಟು ಸುಂದರವಾದ ಕವಿತೆ ಹೇಳಿದೆ.
ಆದ್ರೆ ನೀನ್ ನೋಡಿದ್ರೆ ಎಂತ ಎಕ್ಸ್ಪ್ರೆಷನ್ ಕೊಡ್ತಾ ಇದೆಯಾ ಕಾಣೋಣ. ನೀವು ಪ್ರಪಂಚ ಸುತ್ತುವಂತಹ ಕನಸು ಕಾಣ್ತಾ ಇದ್ದೀರಾ. ನಿಮ್ಮ ಆ ಕನಸನ್ನ ನನಸು ಮಾಡೋದಕ್ಕೆ ಇಲ್ಲಿದೆ ವೇ ಟು ವರ್ಲ್ಡ್, ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ. ಯುರೋಪ್ನ ಮ್ಯಾಜಿಕ್ ಮತ್ತು ಐತಿಹಾಸಿಕ ತಾಣಗಳಿಗೆ ಹೋಗ್ತೀರಾ, ಜಪಾನ್ನ ಭವ್ಯ ಸೌಂದರ್ಯ ಮತ್ತು ಸಂಸ್ಕೃತಿಯನ್ನ ಅನುಭವಿಸ್ತೀರಾ, ಅಥವಾ ದಕ್ಷಿಣ ಆಫ್ರಿಕಾ, ಕೀನ್ಯಾ ಮತ್ತು ತಾನ್ಜೇನಿಯಾದ ವನ್ಯಜೀವಿ ಅದ್ಭುತವನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ, ಇಲ್ಲಾಂದ್ರೆ ದುಬೈನ ಗಗನ ಚುಂಬಿ ಕಟ್ಟಡಗಳ ವೈಭವನ, ಥೈಲ್ಯಾಂಡ್ನ, ವಿಯೆಟ್ನಾಂನ ಮತ್ತು ಪುಕೆಟ್ನ ಪ್ರಶಾಂತ ಕಡಲು ತೀರಗಳನ್ನು, ಅಥವಾ ಹಾಂಗ್ಕಾಂಗ್ ಮತ್ತು ಮಕಾವ್ನ ರೋಮಾಂಚಕ ಅನುಭವಗಳನ್ನ ಪಡೆಯೋಕ್ಕೆ ಇಷ್ಟಪಡ್ತೀರಾ. ನಮ್ಮ ಎಲ್ಲ ಪ್ರೀಮಿಯಂ ಗ್ರೂಪ್ ಟೂರ್ ಪ್ಯಾಕೇಜ್ಗಳಲ್ಲಿ ರೌಂಡ್ ಟ್ರಿಪ್ ಪ್ರವಾಸ, ವಿಮಾನ ಪ್ರಯಾಣ, ಆರಾಮದಾಯಕ 4 ಮತ್ತು 5 ಸ್ಟಾರ್ ಹೋಟೆಲ್ನ ವಾಸ್ತವ್ಯ, ಪ್ರತಿದಿನ ರುಚಿಕರವಾದ ಊಟ ತಿಂಡಿ ಮತ್ತು ಎಲ್ಲ ಪ್ರವಾಸಿ ಪ್ರಮುಖ ತಾಣಗಳ ಟಿಕೆಟ್ಗಳು ಸಂಪೂರ್ಣವಾಗಿ ಸೇರಿರುತ್ತೆ. ಮತ್ತು ನಿಮ್ಮ ಪ್ರಯಾಣವನ್ನು ಮತ್ತಷ್ಟು ಸುಲಭ ಮಾಡೋದಕ್ಕೆ ಪ್ರತಿಯೊಂದು ಟೂರ್ನಲ್ಲಿ ಕೂಡ ನಿಮ್ಮ ಜೊತೆಗೆ ಕನ್ನಡ ಟೂರ್ ಮ್ಯಾನೇಜರ್ ಇರ್ತಾರೆ. ನಿಮ್ಮ ಮರೆಯಲಾಗದ ರಜಾ ದಿನಗಳಿಗೆ ಹಿಂದೆ ಸಿದ್ಧರಾಗಿ. ಮುಂಬರುವ ಡಿಪಾರ್ಚರ್ ದಿನಾಂಕಗಳು ಮತ್ತು ಸ್ಪೆಷಲ್ ಪ್ಯಾಕೇಜ್ ಮಾಹಿತಿಗಾಗಿ ತಕ್ಷಣ ವೇ ಟು ವರ್ಲ್ಡ್ನ ಸಂಪರ್ಕಿಸಿ. ವೇ ಟು ವರ್ಲ್ಡ್, ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ. ನಾವು ಬಂದು ತಲುಪಿದ್ದೀವಿ ಲೋಲೈ ಹೈಲ್ಯಾಂಡ್ಸ್ಗೆ. ಈಗ ನನ್ನ ಎದುರುಗಡೆ ಇರುವಂತಹ ವ್ಯೂನ ನೀವು ನೋಡಿದ್ರೆ ತಲೆ ಕೆಡಿಸ್ಕೊತೀರ. ತೊರಾಜಾದ ಮೇಘರಾಜ್ಯ ಲೋಲಾಯ್, ನೆಗೇರಿ ದಿ ಅತಾಸ್ ಅವಾನ್. ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಮೋಡಗಳೇ ನೆಲದ ಮೇಲೆ ಇಳಿದು ಬಂದಂತೆ ಬಾಸಾಗೋ ಇಂಡೋನೇಷ್ಯಾದ ದಕ್ಷಿಣ ಸುಲವೇಸಿಯ ತೊರಾಜಾ ಪ್ರದೇಶದಲ್ಲಿರೋ ಅದ್ಭುತ ತಾಣವೇ ಲೋಲಾಯ್. ಇದನ್ನ ಸ್ಥಳೀಯರು ನೆಗೇರಿ ದಿ ಅತಾಸ್ ಅವನ್ ಅಂದ್ರೆ ಮೋಡಗಳ ಮೇಲಿನ ನಾಡು ಎಂದು ಪ್ರೀತಿಯಿಂದ ಕರೀತಾರೆ. ನೀವಿಲ್ಲಿ ನಿಂತು ನೋಡಿದಾಗ ಕಣಿವೆಗಳೆಲ್ಲ ದಟ್ಟವಾದ ಬಿಳಿ ಮೋಡಗಳ ಹೊದಿಕೆಯಿಂದ ಮುಚ್ಚಲ್ಪಟ್ಟಿರುತ್ತೆ. ಆ ಮೋಡಗಳ ಸಾಗರದ ನಡುವೆ ಸೂರ್ಯೋದಯ ಆಗುವಂತಹ ದೃಶ್ಯ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡುತ್ತೆ. ಕೆಲವು ಜಾಗಗಳನ್ನು ನೋಡಿದಾಗ ಲವ್ ಆಗತ್ತಂತೆ. ಅದೇ ರೀತಿ ತೊರಾಜಾದ ಲೋಲಾಯ್ ಮೇಲೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗರಿಗೆ ಲವ್ ಆಗಿದೆ. ಎಂಥ ಜಾಗ ರೀ, ಅಮೇಝಿಂಗ್. ನೆಗೇರಿ ದಿ ಅತಾಸ್ ಅವನ್, ಮೋಡಗಳ ಮೇಲಿನ ನಾಡು ಅಂತ ಸ್ಥಳೀಯರು ಈ ಒಂದು ಪ್ರದೇಶವನ್ನು ಕರೀತಾರೆ. ಬೆಳಗಿನ ತಿಂಡಿಗೆ ಪಿಸಾಂಗ್ ಗೊರೆಂಗ್ ಅಂದರೆ ಬಾಳೆಹಣ್ಣನ್ನು ಚಪ್ಪಟೆ ಮಾಡಿ ಅದನ್ನು ಬ್ಯಾಟರ್ ಹಾಕಿ ಕರೀತಾರೆ, ಪಕೋಡ ಥರ. ಅದಿಲ್ಲಿ ಬಹಳ ಫೇಮಸ್ಸು. ಇನ್ನೊಂದು ಇದರ ಹೆಸರು ಊಬಿ ಗೊರೆಂಗ್ ಅಂತ, ಕಸಾಬ ಅಂದರೆ ಮರಗೆಣಸನ್ನು ಬಳಕೆ ಮಾಡಿ ಒಂದು ರೀತಿ ಚಿಪ್ಸ್ ಥರ ಮಾಡಿಕೊಡ್ತಾರೆ, ಅದ್ರ ಜೊತೆಗೆ ಚಟ್ನಿ. ಲೋಲೈ ಹಳ್ಳಿಯಲ್ಲಿ ತರಕಾರಿಯನ್ನು ಬೆಳೆದು ಗಾಡಿಯಲ್ಲಿ ಹಾಕ್ಕೊಂಡು ಸಿಟಿ ಕಡೆಗೆ ಹೋಗ್ತಾ ಇರೋದನ್ನು ನೋಡ್ಬೋದು. ಸೊಂಪಾದ ಸೊಪ್ಪು, ಸಾಯೂರ್ ಬಾಬಿ ಅಂತ ಇದ್ರ ಹೆಸರು, ಫುಲ್ ತುಂಬಿಸ್ಬಿಟ್ಟಿದ್ದಾರೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ ಇವ್ರು ಹೋಲ್ಸೇಲರ್ಸು, ಈ ಥರ ರೀಟೇಲ್ ಜನಗಳಿಗೆ ತಂದು ಕೊಡ್ತಾರೆ. ಸೊ ಸ್ವಲ್ಪ ಇಲ್ಲಿ ಹಾಕಿದ್ದಾರೆ. ಇದೇ ಥರ ಎಲ್ಲ ಕಡೆ ಟ್ರಾವೆಲ್ ಮಾಡ್ಕೊಂಡು ಕೊಡ್ತಾರೆ. ಹಳ್ಳಿಯಲ್ಲಿ ಅಜ್ಜಿ ಇದನ್ನು ರೋಡ್ ಸೈಡಲ್ಲಿ ಮಾರ್ತಾ ಇದ್ದಾರೆ. ತೊರಾಜಾಗೆ ಬಂದಾಗ ಲೋಲೈನ ಮಾತ್ರ ಮಿಸ್ ಮಾಡಬೇಡಿ. ಇಡೀ ಕುಟುಂಬ ಬರ್ಬೋದು. ಒಳ್ಳೊಳ್ಳೆ ಕಾಫಿ ಶಾಪ್ಗಳಿದೆ, ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟಲ್ಲಿ ಕೂತ್ಕೊಳ್ಳಿ, ಆರಾಮಾಗಿ ಒಂದೊಳ್ಳೆ ಬಿಸಿ ಬಿಸಿ ಕಾಫಿ ಕುಡೀರಿ. ಇಲ್ಲೇ ಟಾಂಕರಾನ್ ಮನೆಗಳಲ್ಲಿ ನೀವು ಲೋಕಲ್ ಸ್ಟೇ ಕೂಡ ಮಾಡ್ಬೋದು. ಇಲ್ಲೇ ಉಳ್ಕೊಂಡು ಒಂದು ದಿವಸ ಕಾಲ ಕಳೀಬೋದು. ಒಂದು ರೀತಿಯ ಹಿಲ್ ಸ್ಟೇಷನ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ. ತುಂಬ ಜನ ಜಂಗುಳಿ ಆ ಥರ ಏನೂ ಸಮಸ್ಯೆ ಇಲ್ಲ. ಮತ್ತು ಜನಗಳು ಕೂಡ ಎಕ್ಸ್ಟ್ರೀಮ್ಲಿ ಫ್ರೆಂಡ್ಲಿ. ಕಾಫಿ ಶಾಪ್ನ ನೋಡ್ಕೋತಾ ಇರೋ ಹುಡುಗಿ ಊನಿ, ಮತ್ತು ಇಲ್ಲಿ ಕೂತಿರೋದು ಆನಾ. ಕ್ಷಮೆ ಇರಲಿ, ಅಲ್ಲಿ ಸೊಪ್ಪಿತ್ತಲ್ಲ ಅದು ಮನುಷ್ಯರು ತಿನ್ನೋದಿಕ್ಕಲ್ಲ, ಅದು ಹಂದಿಗಳ ಫೀಡ್ ಅಂತೆ. ಅಯ್ಯಯ್ಯೋ, ಇದು ಮನುಷ್ಯರು ತಿನ್ನೋ ಸೊಪ್ಪು ಅಲ್ಲ ಕಾಣೋ, ಇದು ನಾವು ಹಂದಿಗಳು ಬೆಳಗಿನ ಸಂಜೆವರೆಗೂ ಚೆನ್ನಾಗಿ ಮೇಯ್ಕೋತೀವಿ. ಇದು ನಮ್ ಫುಡ್. ಕ್ಲೌಡ್ ಕೆಫೆಯಲ್ಲಿ ಬೆಳಗಿನ ತಿಂಡಿಯ ಬಿಲ್ಲು 60,500 ರೂಪಾಯಿ, ಇಂಡೋನೇಷಿಯನ್ ರೂಪಾಯಿ. ತಿಂಡಿ ಮುಂಚೆ 1 ಟ್ಯಾಬ್ಲೆಟು, ತಿಂಡಿ ಆದಮೇಲೆ 4 ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನೋಡಿ. ಇದು
ಒದ್ದಾಡ್ತಾಯಿದ್ದೀನಿ 2-3 ದಿವಸದಿಂದ, ಆದರೂ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಎಲ್ಲದಕ್ಕಿಂತ ಕಠಿಣವಾದ ಸಿಚುವೇಶನ್ ಇದೇನೆ. ಹೊರ ದೇಶದಲ್ಲಿ ನಿಮ್ಮವ್ರ ಜೊತೆಯಲ್ಲಿ ಇಲ್ದಿದ್ದಾಗ ನಿಮ್ಮ ಆರೋಗ್ಯ ಕೆಡೋದು. ಅಂತಹ ಒಂದು ಚಾಲೆಂಜನ್ನು ಎದುರಿಸಿದಾಗ ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾವ ಕ್ಷಣದಲ್ಲಿ ಅಯ್ಯೋ ಹಿಂಗೆ ಕಣ್ಣು ಮುಚ್ಚಿದ್ರೆ ಮನೆ ಒಳಗೆ ಹೋಗ್ಬಿಟ್ರೆ ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅದಕ್ಕೆ ಹೇಳೋದು, ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಕೂಡ ಮನೆ ನಮ್ಮ ಮನೆ, ನಮ್ಮ ಮನೆ ನಮ್ಮ ಮನೆ, ನಮ್ಮ ಮನೆಗೆ ಸಮ ಇನ್ನೊಂದಿರಲ್ಲ. ರಸ್ತೆ ಬದಿಯಲ್ಲೇ ರೈಸನ್ನು ಮಿಲ್ ಮಾಡ್ತಾ ಇರುವಂತಹ ಪ್ರಕ್ರಿಯೆ. ಅಂಕಲ್ಲು ಹುಲ್ ತರ್ತಾ ಇದ್ದಾರೆ ನೋಡಿ ಇಲ್ಲಿ. ಇಲ್ಲೇ ಬಾಗಿ ಅಕ್ಕಿ, ಬಿಸಿ ಬಿಸಿ ಅಕ್ಕಿ, ಭತ್ತದ ತೆನೆಯನ್ನು ಅದರೊಳಗೆ ಹಾಕಿದ್ರು ನೋಡಿ. ಅದರ ಹೊಟ್ಟು ಇಲ್ಲಿ ಬಂದು ಕೂತಿದೆ, ಅಕ್ಕಿ ಇಲ್ಲಿದೆ. ಅದಕ್ಕೆ ಇಲ್ಲಿ ರಸ್ತೆ ಬದಿಯಲ್ಲೇ ಮೆಷಿನ್ ಇಟ್ಕೊಂಡಿದ್ದಾರೆ. ಹೊಟ್ಟೆಲ್ಲ ಇಲ್ಲೂ ಕೂಡ ಬಿದ್ದಿದೆ ನೋಡಿ. ಹಳ್ಳಿ ಜೀವನ ಶುರುವಾಯಿತು. ಹೊಟ್ಟೆನೆಲ್ಲ ಬಿಸಾಕ್ತಾ ಇದ್ದಾರೆ. ಇದೇ ಹೊಟ್ಟೆನ ಸಿಲಿಯಂ ಹಸ್ಕ್ ಅಂದ್ಬಿಟ್ಟು ಈಗ ದೊಡ್ಡ ಮಾರ್ಕೆಟ್, ಇದು ಫೈಬರ್ ಮಾರ್ಕೆಟು. ಗಟ್ ಹೆಲ್ತ್ಗೆ ಸಿಲಿಯಂ ಹಸ್ಕ್ ಅಂತ ಮಾರ್ತಾರೆ, ಅದೇ ಇದು. ಇಲ್ಲಿ ಅದನ್ನು ಬಿಸಾಕ್ತಾ ಇದ್ದಾರೆ, ಅದರ ವ್ಯಾಲ್ಯೂ ಅವ್ರಿಗೆ ಗೊತ್ತಿಲ್ಲ. ಸೊ ಇವರು ಅಕ್ಕಿಯನ್ನು ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಒಂದು 3 ಮೂಟೆ ಅಕ್ಕಿ. ನಾನು ಎಲ್ಲ ಹಸ್ಕನ್ನು ಬಿಸಾಕ್ಬಿಡ್ತಾರೆ ಅಂದ್ಕೊಂಡೆ, ಬಿಸಾಕಲ್ವಂತೆ. ಹಂದಿಗೆ ಈ ಒಂದು ಹಸ್ಕನ್ನು ಕೊಡ್ತಾರಂತೆ. ಹೌದು ಕಣೋ, ಬರೀ ಸುತ್ತ ತಿನ್ಕೊಂಡು ಬದುಕಕ್ಕಾಗತ್ತಾ? ಜೊತೆಗೆ ಏನಾದ್ರು ಫೀಡ್ ಬೇಕಲ್ಲ, ಬೂಸ ಬೇಕಲ್ಲ, ಅದೇ ಇದು. ಇದನ್ನ ಗ್ಲೂಟನ್ ರೈಸ್ ಅಂತ ಕರೀತಾರೆ. ಒಂದು ರೀತಿಯ ಅಂಟಿರುತ್ತೆ ಈ ಅಕ್ಕಿಯಲ್ಲಿ. ಗದ್ದೆಯಲ್ಲಿ ರೈತರು ಬೆಳಗಿನ ಜಾವ ಕೆಲಸ ಮಾಡ್ತಿರೋದನ್ನು ಕೂಡ ನೋಡ್ಬೋದು. ಅಕ್ಕಿ ಇಲ್ಲಿನ ಮುಖ್ಯ ಬೆಳೆ. ಆದರೆ ಇರಿಗೇಷನ್ ಸಿಸ್ಟಮ್ ಇಲ್ಲಿ ಇಲ್ವಂತೆ. ಇವತ್ತಿಗೂ ಕೂಡ ಮಳೆಯ ನೀರಿನ ಮೇಲೇ ಅವಲಂಬಿತ ಆಗಿರುವಂತಹ ಇಲ್ಲಿನ ರೈತರು. ಕುಗ್ರಾಮದಲ್ಲಿ ಒಂದು ಪುಟ್ಟ ಕಿಂಡರ್ ಗಾರ್ಡನ್ ಶಾಲೆ. ಮಕ್ಕಳಿಗೆ ಹಾಯ್ ಹೇಳೋಗೋಣ ಅಂತ ಬಂದಿದ್ದೀವಿ. ಹಾಯ್, ಹೌ ಆರ್ ಯು? ದಿಸ್ ಇಸ್ ಕಿಂಡರ್ ಗಾರ್ಡನ್. ಮಕ್ಕಳು ಎಷ್ಟು ಮುದ್ದಾಗಿದ್ದಾರೆ, ಊಟ ಮಾಡ್ತಾ ಇದ್ದಾರೆ ನೋಡಿ. ಇವಳು ಕುದ್ದಿಗೆ ಕೂದಲು ಎಷ್ಟು ಚೆನ್ನಾಗಿ ಹಾಕೊಂಡಿದ್ದಾಳೆ. ಹಾಯ್ ಹಾಯ್ ಹಾಯ್. ಏನು ಊಟ ಮಾಡ್ತಾ ಇದೆಯಾ? ಓ, ಇಲ್ಲೂ ಇದೆ, ಎಡಗೈ ಕೊಡಬಾರ್ದು ಬಲಗೈ ಕೊಡಬೇಕು ಅಂತ. ಯಾವ ಕೈಯಾರ ಕೊಡಲಿ? ಕೈಯೇ ಅಲ್ವಾ? ಹಾಯ್ ನೋಡಿ, ಊಟ ಮಾಡ್ತಿದ್ದಾರೆ. ಅನ್ನ, ಚಿಕನ್. ಬರೀ 10 ಮಕ್ಕಳು ಮಾತ್ರ ಇರೋದಂತೆ. 2 ಟೀಚರ್ಸ್ ಇದ್ದಾರೆ. ಇಬ್ಬರಲ್ಲ, ಒಬ್ಬರೇ ಟೀಚರು. ಸೊ ಶಾಲೆಯ ಆಚೆ ಕೂಡ ಶೂನ ಹೊರಗೆ ಬಿಡಬೇಕು. ಗ್ರಾಮೀಣ ಪ್ರದೇಶದ ಒಂದು ಪುಟ್ಟ ಶಾಲೆ. ಮಕ್ಕಳೆಲ್ಲ ಎಷ್ಟು ಕ್ಯೂಟಾಗಿ ಮುದ್ದಾಗಿ ತಮ್ಮ ಬ್ಯಾಗ್ಗಳನ್ನ ಇಟ್ಟಿದ್ದಾರೆ ನೋಡಿ. ಇದು ಟೀಚರ್ ಟೇಬಲ್. ಒಳ್ಳೆ ಅಭ್ಯಾಸಗಳು ಶಾಲೆಯಿಂದ ಚಿಕ್ಕ ವಯಸ್ಸಿಂದನೇ ಶುರು ಆಗಬೇಕು ಅನ್ನೋ ಒಂದು ಮಾದರಿಯಲ್ಲಿ ಡಸ್ಟ್ಬಿನ್ ಇಟ್ಟು ಎಲ್ಲ ಬೇಡದಿರುವಂತಹ ವಸ್ತುಗಳನ್ನು ಇದರೊಳಗೆ ಹಾಕಿಸ್ತಿದ್ದಾರೆ ನೋಡಿ. ಮುಗ್ಧತೆ ಅಂದರೆ ಮಕ್ಕಳು ಅಂದರೆ ಮುಗ್ಧತೆ. ಎಷ್ಟು ಖುಷಿಯಾಗುತ್ತೆ. ಇಷ್ಟು ಕುಗ್ರಾಮದಲ್ಲಿ ಪುಟ್ಟ ಶಾಲೆಯಲ್ಲಿ ಈ ಪುಟ್ಟ ಮುದ್ದಾದ ಮಕ್ಕಳ ಜೊತೆ ಮಾತಾಡಿ ಅವ್ರ ಜೊತೆ ಒಂದು ಚಿಕ್ಕ ಐಸ್ಪೇಸ್ ಆಡ್ತಾಯಿದ್ವಿ. ಓಡೋಗ್ತಾಯಿದ್ರು. ನನ್ನ ನೋಡಿ, ಈ ಕಡೆಯಿಂದ ಓಡೋಗೋರು, ನಾನು ಆ ಕಡೆಯಿಂದ ಓಡೋಗ್ತಾಯಿದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ. ಭಾಳ ಖುಷಿ ಆಯಿತು ಇವರೆಲ್ಲ ಸಿಕ್ಕಿದ್ದು. ಈಗ ಇಲ್ಲಿಂದ ಮುಂದೆ ಹೋಗ್ತೀವಿ. ನೋಡಿ, ಕೊಟ್ಬಿಟ್ಲು ಹುಡುಗಿ. ಇದೆ, ಅವಳು ಕೂದಲು ಹಾಕ್ಕೊಂಡಿರೋದು ಸಕ್ಕತ್ತಾಗಿದೆ. ಈ ಥರ ಹಾಕ್ಕೊಂಡಿದ್ಲು, ತುಂಬ ಚೆನ್ನಾಗಿದೆ ಅಂತ ಕೇಳಿದೆ. ಕೇಳಿದ ತಕ್ಷಣ ಕೊಟ್ಬಿಟ್ಲು. ಅದೇ ಹೇಳೋದು, ಮಕ್ಕಳಿದಾರಲ್ಲ ಅವ್ರ ದೇವ್ರ ಸಮಾನ. ಅವ್ರಿಗೆ ಯಾವುದೇ ರೀತಿ ನಂದಿದು ಬೇರೆಯವ್ರಿಗೆ ಕೊಡಬಾರ್ದು ಆ ಥರ ಭಾವನೆನೇ ಇರಲ್ಲ. ಪಾಪ ತೊಳಿ. ಓ ಬಾಯ್ ಬಾಯ್. ನನ್ನ ತಮ್ಮನ ಮಕ್ಕಳು ನೆನಪಾಗ್ತದೆ. ನನ್ನ ತಮ್ಮನ ಮಕ್ಕಳು ಆಲ್ಮೋಸ್ಟ್ ಇದೇ ಏಜ್ ಅವ್ರು ಇಬ್ರು. ಒಬ್ಬ ಸ್ವಲ್ಪ ದೊಡ್ಡವನು, ಇನ್ನೊಬ್ಬ ಎರಡನೇವನು ಇವರ ಏಜ್. ಮೇಡಮ್, ಥ್ಯಾಂಕ್ ಯು. ಶಿಕ್ಷಕಿಯಾಗಿ ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಹಳ್ಳಿಯಲ್ಲಿ ಒಂದು ಪ್ರಾವಿಷನ್ ಸ್ಟೋರಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿಲಿ, ಬಾಳೆಹಣ್ಣು ಚಿಪ್ಪಿಟ್ಟಿದ್ದಾರೆ ತಾಯಿ, ಇವರೇ ಓನರು. ಸೊಪ್ಪಿದೆ, ಮತ್ತು ಇದು ಬಾಕ್ ಚಾಯ್ ಅಂತ ಹೇಳ್ತಾರೆ. ಇದು ಒಂದು ರೀತಿಯ ಒಳ್ಳೆ ತರಕಾರಿ, ಸೂಪ್ಗಳಿಗೆ ಬಳಕೆ ಮಾಡ್ತಾರೆ. ಇಲ್ಲಿ ನಿಂಬೆಹಣ್ಣಿದೆ, ಇದರ ಹೆಸರು ಲಾಂಗ್ ಸಾತಂತೆ, ಒಂದು ರೀತಿಯ ಹಣ್ಣು. ಇದು ಮೆಲನ್, ಇಲ್ಲೇ ಬೆಳೆಯುವಂತಹ ಮೆಲನ್ನು. ಮತ್ತು ವಾಟ್ ಇಸ್ ದಿಸ್? ರಾಮ್ ಭೂತಾನ್. ನನ್ನ ಹೆಸರೇ ಇದೆ ಎಲ್ಲದರಲ್ಲೂ. ಇನ್ ಎವ್ರಿಥಿಂಗ್ ಇನ್ ಮೈ ನೇಮ್ ಇಸ್ ದೇರ್. ರಾಮ್ ಭೂತಾನ್. ಓ, ರಾಮ್ ಭೂತಾನ್ಗೆ ಹೋದಾಗ ಹಿಂಗಿದೆ ನೋಡಿ, ಕೂದಲಿದೆ ಇದ್ರ ಮೇಲೆ. ದಿಸ್ ಸ್ವೀಟ್, ಸವರ್. ಓ, ಸಖತ್ತಾಗಿದೆ ಹಣ್ಣು. ಇದನ್ನು
ಮೆಣಸಿನ್ಕಾಯಿ, ಚಿಕ್ಕ ಪ್ರಾವಿಷನ್ ಸ್ಟೋರು. ದಪ್ಪ ತೆಂಗಿನಕಾಯಿ ಇದೆ ನೋಡಿ, ಹೆಂಗಿದೆ ತೆಂಗಿನಕಾಯಿ, ಸರಿ ಇದೆ ಸೈಜು, ದಪ್ಪ ತೆಂಗಿನಕಾಯಿ. ಮತ್ತು ಬದನೆಕಾಯಿ ಇಟ್ಟಿದ್ದಾರೆ, ಬಾಳೆಹಣ್ಣು ನೇತಾಕಿದ್ದಾರೆ. ಗ್ರಾಮದಲ್ಲಿ ಒಂದು ಚಿಕ್ಕ ಕಿರಾಣಿ ಅಂಗಡಿ ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ. ಈ ಗಾಡಿಯಲ್ಲಿ ತರಕಾರಿ ಹಣ್ಣುಗಳೆಲ್ಲ ಹಾಕ್ಕೊಂಡು ಊರೂರಿಗೂ ಹೋಗಿ ಅಲ್ಲಿ ಸಪ್ಲೈ ಕೊಡ್ತಾರಂತೆ ಇವರು. ಅದೇ ಇವ್ರ ಕೆಲಸ. ಇವತ್ತು ರಜಾ ಅಂತೆ. ಎದುರುಗಡೆ ಕಾಣಿಸ್ತಾ ಇಲ್ಲ, ಇದು ಇಲ್ಲಿಯ ಲೋಕಲ್ ಮಾರ್ಕೆಟು. ವಾರಕ್ಕೆ ಒಮ್ಮೆ ಓಪನ್ ಆಗತ್ತಂತೆ. ಹಸಿದಾಗ ಸಿಗದ ಅನ್ನ, ದಣಿದಾಗ ಸಿಗದ ನೆರಳು, ದುಃಖವಿದ್ದಾಗ ಬಾರದ ಸಂಬಂಧ, ಕಷ್ಟದಲ್ಲಿ ಇದ್ದಾಗ ಬಾರದ ಸ್ನೇಹ, ಶವವಾದಾಗ ತೋರುವ ಪ್ರೀತಿ ಯಾವತ್ತೂ ವ್ಯರ್ಥ. ಏನಂತೀರ? ಹಳ್ಳಿಯಲ್ಲಿ ಒಂದು ಮನೆಗೆ ಬಂದಿದ್ದೀವಿ. ಆಚೆ ಕಡೆ ಭತ್ತವನ್ನು ಒಣಗಾಕಿದ್ದಾರೆ. ಈಗಷ್ಟೇ ಪರ್ಮಿಷನ್ ತೊಗೊಂಡು ಒಳಗೆ ಹೋಗ್ತಾ ಇದ್ದೀವಿ, ಬರ್ಬೋದಂತ. ಚಾಕ್ಲೇಟ್ ಇದು? ಕಾಫಿ? ಚಾಕೊಲಾತ್? ಹಾಂ, ಚಾಕ್ಲೇಟ್ ಬೆಳೀತಾರೆ ಈ ಏರಿಯಲ್ಲಿ, ಯಾಕಂದರೆ ಕೋಲ್ಡ್ ಪ್ರದೇಶ ಅಲ್ವಾ. ರಾಜ್ಯದ ಭಾಳ ಫೇಮಸ್ ಆದ ಕಾಫಿ ಕೂಡ ಇಲ್ಲಿದೆ. ಅರಾಬಿಕಾ, ರೋಬಸ್ಟಾ, ಅರಾಬಿಕಾ. ಹಾಂ 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 ಹಾಂ. ಇಲ್ಲಿ ಪಶುಗಳಿಗೆ ಬೇಕಾಗಿರೋ ಹುಲ್ಲನ್ನು ಸಂಗ್ರಹಣೆ ಮಾಡಲಾಗಿದೆ. ಮತ್ತು ಇಲ್ಲಿ ಎಲ್ಲದಕ್ಕಿಂತ ವಿಶೇಷ. ನಮಸ್ಕಾರ, ಹೇಗಿದ್ದೀರಾ? ಇಟ್ಸ್ ಓಕೆ. ಕಷ್ಟಪಟ್ಟಿರುವಂತಹ ಕೈಗಳನ್ನು ಮುಟ್ಟೋದ್ರಲ್ಲಿ ಯಾವ ಸಂಕೋಚನ ಇರಬಾರ್ದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಇದ್ರ ಬಗ್ಗೆ. ನೋಡಿ, ಈ ಒಂದು ಪ್ರದೇಶದಲ್ಲಿ ಇಲ್ಲಿಯ ಜನಗಳು ಏನು ಮಾಡ್ತಾಯಿದ್ರು ಅಂದರೆ, ಹಿಂದಿನ ಕಾಲದಲ್ಲಿ ನೀರಿದೆಯಲ್ಲ, ಇಲ್ಲಿ ನೀರು ತರೋದು ಸಾಗಿಸೋದಕ್ಕೆ ತುಂಬ ಕಷ್ಟ ಇತ್ತು. ಬರೀ ಮಳೆ ನೀರಿನ ಮೇಲೆ ಮಾತ್ರ ಅವಲಂಬಿತ ಆಗಿತ್ತು. ಬೋರ್ವೆಲ್ ಗಿರ್ವೆಲೆಲ್ಲ ಇರಲಿಲ್ಲ. ಆವಾಗ ಇಲ್ಲೆಲ್ಲರೂ ಕೊಳದಲ್ಲಿ ನೀರು ತುಂಬಿಕೊಂಡಾಗ ಹೆಣ್ಣುಮಕ್ಕಳು ಈ ಥರ ದೊಡ್ಡ ದೊಡ್ಡ ಬಂಬನ್ನು ಎತ್ಕೊಂಡು ಹೋಗಿ ಇದ್ರೊಳಗೆ ನೀರು ತುಂಬಿಸ್ಕೊಂಡು ಈ ರೀತಿ ಹೊತ್ಕೊಂಬರೋರು, ಹೀಗೆ ಕೆಳಗಡೆ ಕವರ್ ಮಾಡಿಬಿಟ್ಟು. ಹಾಗೆ ಇವರೆಲ್ಲರೂ ಬಹಳ ಇಷ್ಟಪಡುವಂತಹ ರೈಸ್ ವೈನ್, ಪಾಮ್ ವೈನ್, ಅವೆರಡನ್ನೂ ಕೂಡ ಇದರೊಳಗೇ ತುಂಬಿಸ್ಕೊಂಡು ಸ್ಟೋರ್ ಮಾಡಿಡೋರು. ಸೊ ಇವ್ರಿಗೆ ಬಂಬು ಒಂದು ರೀತಿಯ ಜೀವಾಳ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕೆಲಸದಲ್ಲೂ ಬಂಬನ್ನು ಇವರು ಬಳಕೆ ಮಾಡ್ತಾರೆ. ಸದ್ಯಕ್ಕೆ ಇವರು ಇದನ್ನು ನೀರಿಗೋಸ್ಕರ ಬಳಕೆ ಮಾಡ್ತಾಯಿಲ್ಲ. ಈಗ ಪೈಪ್ ಸಿಸ್ಟಮ್ ಎಲ್ಲ ಬಂದಿದೆ. ಸದ್ಯಕ್ಕೆ ಈಗ ಮನೆಯನ್ನು ರೆನೋವೇಟ್ ಮಾಡೋದಕ್ಕೋಸ್ಕರ ಈ ಬಂಬನ್ನು ಬಳಕೆ ಮಾಡಲಾಗ್ತಾಯಿದೆ. ಇದನ್ನು ಅತಾಪ್ ಮಾಡೋದಕ್ಕೆ ಬಳಕೆ ಮಾಡ್ತಾರಂತೆ, ಅದಕ್ಕೆ ಒಣಗಾಕಿದಾರಂತೆ. ಏನು ಮಾಡ್ತಾರೆ ಅಂದರೆ, ಇದನ್ನು ಒಣಗಿಸಿದ ಮೇಲೆ ಇದರಲ್ಲಿ ಭತ್ತ ಇರ್ತಾರೆ, ಅದೆಲ್ಲ ತೆಗೆದಿರ್ತಾರೆ. ಇದನ್ನು ಒಂದು ರೀತಿ ಛಾವಣಿ ರೂಪದಲ್ಲಿ ಮೇಲ್ಗಡೆ ಬಳಕೆ ಮಾಡ್ತಾರೆ. ಸರ್ ಹೇಳ್ತಿದ್ದಾರೆ ಇದೆಲ್ಲ ಓಲ್ಡ್ ಸ್ಕೂಲ್ ಮೆಥಡ್ಸು, ಇವಾಗ ಯಾರನ್ನೂ ಈ ಥರ ಮಾಡ್ತಾಯಿಲ್ಲ, ಇವಾಗೆಲ್ಲ ಮಾಡ್ರನ್ ರೀತಿ ಬಿಲ್ಡ್ ಮಾಡ್ತಾರೆ. ಬಟ್ ನಾನು ಇವತ್ತಿಗೂ ಹಿಂಗೆ ಮಾಡ್ತೀನಿ ಅಂತ. ನೋಡಿ, ಈ ರೀತಿ ಶೈನ್ ತೊಗೊಂಬರ್ತಾರೆ ಬಂಬಿಂದ. ಈಗ ಹಿಂಗಿದೆ, ಹಿಂಗೆ ಕಾಣಿಸ್ತಾ ಇದೆ ಅಲ್ವಾ, ಹೋಗ್ತಾ ಹೋಗ್ತಾ ಉಜ್ಜಿ ಪಾಲಿಷ್ ಮಾಡಿ ಈ ರೀತಿ ಮಾಡ್ತಾರೆ. ಅದಾದಮೇಲೆ ಮನೆ ಕಟ್ಟೋದಕ್ಕೆ ಯೂಸ್ ಮಾಡ್ತಾರೆ. ಇದು ಎಮ್ಮೆಗಳು ಮತ್ತು ಕೋಣಗಳನ್ನು ಕಟ್ಟುವಂತಹ ಜಾಗ ಅಂತೆ. ಹಾಗೆ ಇಲ್ಲಿ ಕೋಳಿಯ ಗೂಡುಗಳು, ಹಂದಿಗೂಡುಗಳು ಕೂಡ ಪ್ರತಿಯೊಂದು ಹಳ್ಳಿ ಮನೇಲಿ ಇರುತ್ತೆ. ಮನೆಯಲ್ಲಿ ಬಾಳೆ ಗಿಡ, ಸೀಮೆ ಬದನೆಕಾಯಿ ಕೂಡ ಬೆಳೀತಾ ಇದ್ದಾರೆ ಇಲ್ಲಿ. ಹಾಗೆ ಸಣ್ಣ ಪುಟ್ಟ ಇವ್ರಿಗೇನು ಬೇಕು ಆ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ಬಾತ್ರೂಮ್ಗಳು ಆಚೆ ಕಡೆ ಇರುತ್ತೆ. ಟಾಯ್ಲೆಟ್ ಫೆಸಿಲಿಟಿ ಈ ರೀತಿ ಇದೆ ನೋಡಿ. ಇದು ಸ್ನಾನದ ಮನೆ, ಶೀಟ್ ಅಷ್ಟೇ ಕವರ್ ಮಾಡಿರೋದು. ಇದು ಟಾಯ್ಲೆಟ್, ನಮ್ಮ ರೀತಿ ಇಂಡಿಯನ್ ಟಾಯ್ಲೆಟ್ಗೆ ಯಾವುದೇ ರೀತಿ ಡೋರ್ ಇಲ್ಲ. ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ. ಕೋಳಿ ಟೈರ್ ಒಳಗೆ ನಿದ್ದೆ ಮಾಡಿರೋದನ್ನು ಯಾವತ್ತೂ ನೋಡಿಲ್ಲ ಅವರು. ನೋಡಿ ಹಿಂಗೆ ನಿದ್ದೆ ಮಾಡ್ತಾರೆ. ಕುಕ್ತು ಕ್ಯಾಮ್ರಾಗೆ. ಒಬ್ಬ 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 ಏನು ಕೋಪ ಒಬ್ಬ. ಇದು ನೋಡಿ, ಇಲ್ಲಿಯ ಬಹಳ ಫೇಮಸ್ ಆದ ಆಟ ಸೆಪೆಕ್ ಟಕ್ರಾವ್. ಡು ದ ಹೆಡ್ಡಿಂಗ್ ಡ್ಯಾನಿ. ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಹಿಂಗೆ ಹಾಕೊಂಡಿರೋದಂತೆ. ಇದನ್ನು ಎದುರುಗಡೆ ನೀವು ನೋಡ್ತಾ ಇದ್ದೀರಾ, ಪ್ರಪಂಚದ ಒನ್ ಆಫ್ ದ ಅತ್ಯಂತ ಎತ್ತರದ ಜೀಸಸ್ ಸ್ಟ್ಯಾಚು, ಪಾತೋಂಗ್ ಜೀಸಸ್ ಸ್ಟ್ಯಾಚು ಅಂತ ಕರೀತಾರೆ. ಆಲ್ಮೋಸ್ಟ್ 40 ಮೀಟರ್ ಹೈಟಲ್ಲಿರುವಂತಹ ಜೀಸಸ್ ಸ್ಟ್ಯಾಚು ಪ್ರಪಂಚದ ಅತ್ಯಂತ ಉದ್ದನೆಯ ಜೀಸಸ್ ಸ್ಟ್ಯಾಚುಗಳಲ್ಲಿ ಒಂದು. ಮತ್ತು ಆಲ್ರೆಡಿ ರಾಜ ಹೈಲ್ಯಾಂಡ್ಸಲ್ಲಿರೋದ್ರಿಂದ ಆಲ್ರೆಡಿ ತುಂಬ ಮೇಲಿದ್ದೀವಿ, ಆಲ್ಮೋಸ್ಟ್ ಬಾನೆತ್ತರದಲ್ಲಿ. ಅದರ ಮೇಲೆ ಜೀಸಸ್ ಸ್ಟ್ಯಾಚು ಇಟ್ಟಿರೋದು ಒಂದು ರೀತಿ ಭಾಳ ವಿಶಿಷ್ಟವಾಗಿ ಕಾಣುತ್ತೆ. ಬೆಟ್ಟದ ಮೇಲೆ ತುಟ್ಟ ತುದಿಯಲ್ಲಿ ಬಾನಂಗಳಕ್ಕೆ ಚಾಚಿದ ಹಾಗೆ ಯಾವತ್ತಾದರೂ
ಒಂದು ಹಡಗು, ಅದು ದೊಡ್ಡ ಹಡಗನ್ನು ನಿಲ್ಲಿಸಿರೋದನ್ನು ನೋಡಿದ್ದೀರಾ. ಸ್ವಾಗತ. ನಾವಿದ್ದೀವಿ ಲೋಲಾಯ್ ಹೈಲ್ಯಾಂಡ್ಸಲ್ಲಿ. ಇಲ್ಲಿ ಒಂದು ಜಾಗದಲ್ಲಿ ತೊರಾಜನ್ ಬೋಟನ್ನು ರೈಟ್ ಇನ್ ದ ಮಿಡ್ಲ್ ಆಫ್ ದ ಮೌಂಟೇನ್ ನಿಲ್ಲಿಸಿದ್ದಾರೆ. ಒಂಥರ ಹೆಂಗೆ ಕಾಣುತ್ತೆ ಅಂದರೆ ನಂಬಕ್ಕೆ ಅಸಾಧ್ಯ. ಯಾಕೆಂದರೆ ಆಲ್ಮೋಸ್ಟ್ ನೀರಲ್ಲೇ ಇದ್ದೀವಿ ಅನಿಸುತ್ತೆ ಮೇಲೆ ನಿಂತರೆ. ಯಾಕಪ್ಪ ಅಂದರೆ ಸುತ್ತಮುತ್ತ ಎಲ್ಲ ಕಡೆ ಆಕಾಶ ಕೆಳಗಡೆ ಇದೆ, ಈ ಒಂದು ಶಿಪ್ ಮೇಲಿದೆ. ಸೊ ಲಿಟ್ರಲಿ ಒಂದು ಮಂಜಿನ ಪ್ರದೇಶದಲ್ಲಿ ಶಿಪ್ ಹೋಗ್ತಾ ಇದೆಯೇನೋ ಅನ್ನೋ ಒಂದು ರೀತಿಯಲ್ಲಿ ಫೀಲಿಂಗ್ ಇದೆ. ಈ ಒಂದು ಹಡಗಿನಲ್ಲಿ ಒಂದು ರೆಸ್ಟೋರೆಂಟ್ನ ಕೂಡ ಮಾಡಲಾಗಿದೆ. ಆ ರೆಸ್ಟೋರೆಂಟ್ನ ಕೂಡ ತೋರಿಸ್ತೀನಿ. ಬಹಳ ಇನ್ನೋವೇಟಿವ್ ಕಾನ್ಸೆಪ್ಟು. ಇಲ್ಲಿಗೆ ಬಂದಿರುವಂತಹ ಮೊಟ್ಟ ಪ್ರಥಮ ಭಾರತೀಯ ನಾನೇ ಅಂತೆ. ಅದಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟರು. ಎಲ್ಲರೂ ಜೊತೆಗೆ ಬಂದು ಫೋಟೋ ಕೂಡ ತೆಗೆಸ್ಕೊಂಡು ಹೋದರು. ಹಾಗೆ ಮುಂದೆ ಬಂದರೆ ನೀವು ನೋಡ್ಬೋದು, ಒಂದು ನಿಜವಾದ ಹಡಗು ಅಥವಾ ಒಂದು ಕ್ರೂಸ್ ಶಿಪ್ ಯಾವ ಮಾದರಿಯಲ್ಲಿ ಇರುತ್ತೋ ಅದೇ ಮಾದರಿಯಲ್ಲಿ ಈ ಒಂದು ಜಾಗವನ್ನು ಮಾಡಲಾಗಿದೆ. ಇಲ್ಲಿಂದ ನೋಡಿ ನಿಮಗೆ ಈ ಒಂದು ಅಮೋಘವಾದ ನೋಟ ತೊರಾಜ ಹೈಲ್ಯಾಂಡ್ಸ್ದು ಸಿಗುತ್ತೆ ಇಲ್ಲಿಂದ. ವಾವ್! ಇನ್ನೂ ಸ್ವಲ್ಪ ಬೆಳಗ್ಗೆ ಬೇಗ ಬಂದರೆ ಅಥವಾ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಇಲ್ಲಿ ಮೇಲೆ ಕೂಡ ಹತ್ಬಿಟ್ಟು ತುಟ್ಟ ತುದಿಗೆ ಹೋಗ್ಬೋದು. ಹೋದಾಗ ನಿಮಗೆ ಲಿಟ್ರಲಿ ಒಂದು ನೀರು ಮೇಲೆ ಇದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ ಸೀದಾ ನೋಡಿದ್ರೆ. ಭಾಳ ಇನ್ನೋವೇಟಿವ್ ಕಾನ್ಸೆಪ್ಟ್ ಅಂತ ಕರೀಬೋದು. ಇಲ್ಲಿಂದನೂ ಅಷ್ಟೇ ರಿಯಲ್ ಶಿಪ್ ಥರನೇ ಇದೆ, ಏನೂ ಮಿಸ್ ಇಲ್ಲ. ಆದರೆ ಬೆಟ್ಟದ ಮೇಲಿರೋದು. ಹಾಗೆ ಕೆಳಗಡೆ ಬನ್ನಿ. ಮಹಾಬಲ, ವಿಕ್ರಾಂತ್ ರೋಣ ಚಿತ್ರದಲ್ಲಿ ಮಹಾಬಲನ ಪಾತ್ರ ಮಾಡಿದಾಗ ಫಸ್ಟ್ ಸೀನ್ ಇದ್ದಿದ್ದೆ ದೋಣಿಯನ್ನು ಹಿಂಗೆ ನಡೆಸೋದು. ಯಾಕಂದರೆ ಮಹಾಬಲ ಒಬ್ಬ ದೊಡ್ಡ ಹಡಗಿನ ಡ್ರೈವರು ಮತ್ತು ಶಿಪ್ ಓನರು. ಸೊ ಇಲ್ಲೂ ಅದೇ ರೀತಿ ಒಂದು ಡೈರೆಕ್ಷನಲ್ ಏನಂತಾರೆ ಸ್ಟೇರಿಂಗ್ ಇದೆ ಶಿಪ್ದು. ಹಾಗೆ ನಿಮಗೆ ಇಲ್ಲಿರುವಂತಹ ಕೆಫೆಯನ್ನು ಕೂಡ ತೋರಿಸ್ತೀನಿ. ಆರಾಮಾಗಿ ಬಂದು ನೀವು ಊಟ ತಿಂಡಿ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಈ ಅತ್ಯಮೋಘವಾದ ವ್ಯೂನ ಎಂಜಾಯ್ ಮಾಡ್ಬೋದು. ನೋಡಿ ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಟಿದ್ದಾರೆ. ಇದು ಕೆಫೆ. ಊಟ ತಿಂಡಿ ಏನೇನೋ ಬುಫೆ ಎಲ್ಲ ಇಟ್ಟಿದ್ದಾರೆ. ಒಂದು ಕಾಫಿಯನ್ನು ಆರ್ಡ್ರ್ ಮಾಡಿದ್ವಿ. ಸಖತ್ತಾಗಿದೆ ಜಾಗದಲ್ಲಿ. ಒಂದು ಒಳ್ಳೆ ಕಾಫಿ ಕುಡಿದು ಮುಂದಕ್ಕೆ ಹೋಗ್ತೀವಿ. ಈ ಮೇಡಮ್ ಇದಾರಲ್ಲ ಸಖತ್ತಾಗಿ ಹಾಡು ಹೇಳ್ತಾರೆ. ಅವಾಗಿಂದ ಹಾಡ್ತಾಯಿದ್ರು. ಅವ್ರು ಕೆಲವೊಂದು ಹಾಡು ಹಾಡಿಸ್ತೀನಿ. 1 2 3 ಗೋ ಸ್ಟಾರ್ಟ್. ಕೀಪ್ ದಿಸ್. ನಾಚ್ಕೋತಾ ಇದ್ದಾರೆ. ಟ್ಯಾಲೆಂಟ್ ಇದ್ದವರೆಲ್ಲ ಇದೇ ಪ್ರಾಬ್ಲಮ್ಮು. ಟ್ಯಾಲೆಂಟ್ ಇದ್ದವ್ರು ತೋರಿಸಲ್ಲ. ಟ್ಯಾಲೆಂಟ್ ಇದ್ದವ್ರು ತೋರಿಸ್ಬೇಕು. ರೆಡಿ ಸಾಂಗ್. Barangkanalai pasale kuriatita lenyeta cede ni pak pojimuri aleku. Thank you. ವಾವ್ ಚಪ್ಪಾಳೆ ಹೊಡೆಯೋಣ. ನೋಡಿ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಟ್ಯಾಲೆಂಟ್ ಇರುತ್ತೆ ಅಂತ. ಈ ಕಿಚನಲ್ಲಿ ಕಾಫಿ ಮೇಕರ್ ಮತ್ತು ಇಲ್ಲೆಲ್ಲ ಕೆಫೆ ನೋಡ್ಕೊಳ್ಳುವಂತಹ ಹುಡುಗಿ ಎಷ್ಟು ಚೆನ್ನಾಗಿ ಹಾಡಿದ್ರು ಅಂತ. ಅದಕ್ಕೆ ಹೇಳೋದು, ಟ್ಯಾಲೆಂಟು ಯಾರ ಅಪ್ಪನ ಮನೆ ಸೊತ್ತು ಅಲ್ಲ. ನಿಮ್ಮ ಹತ್ರ ಏನೋ ಟ್ಯಾಲೆಂಟ್ ಇದ್ದರೆ ನಾಚ್ಕೋಬೇಡಿ, ಅದನ್ನು ಆದಷ್ಟು ಹೊರಗೆ ಹಾಕೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಸಮಾನದಲ್ಲಿ ಯಾರು ಬೇಕಾದ್ರೂ ಇವತ್ತು ಸೋಷಿಯಲ್ ಮೀಡಿಯಾ ಮೂಲಕ ಪ್ರಪಂಚದ ಮುಂದೆ ಬಹಳ ಈಸಿ ಬರೋದು. ನಮ್ಮ ಸಮಯದಲ್ಲಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಯೋಚನೆ ಮಾಡಿದಾಗ ನಾನು ಎಷ್ಟೋ ಕಡೆ ಹೋಗಿ ಬೀದಿಲಿ ನಿಂತ್ಕೋಬೇಕಾಗಿತ್ತು, ಚಾನ್ಸ್ ಕೇಳಬೇಕಾಗಿತ್ತು, ಎಲ್ಲರನ್ನೂ ಬೇಡಬೇಕಾಗಿತ್ತು, ಬಕೆಟ್ ಹಿಡಿಬೇಕಾಗಿತ್ತು. ಅದು ಸ್ಟ್ರಗಲ್ಲೇ ಬೇರೆ ರೀತಿ. ಜಸ್ಟ್ ಇಮ್ಯಾಜಿನ್, ಒಂದು ನೀವೇನಾದ್ರು ಮಾಡಿದ್ದೀರಾ ಅಂದರೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಬರೆಯೋದಕ್ಕೂ ಹಿಂದೆ ಮುಂದೆ ನೋಡೋರು. ಇವತ್ತಿಗೂ ಅಷ್ಟೇ ನೋಡಿ, ನಾವು ಇಡೀ ವಿಶ್ವದ 70 ದೇಶಗಳನ್ನ ತೋರಿಸಿದ್ದೀನಿ. ಆಮೇಲೆ ಎಷ್ಟೋ ಪ್ರಪಂಚದ ಅತ್ಯಂತ ಥಂಡಿ ಪ್ರದೇಶ, ಉಷ್ಣ ಪ್ರದೇಶ, ಎಂತೆಂಥ ಅಚೀವ್ಮೆಂಟ್ಸು, ಟ್ರಾವೆಲ್ ಅಚೀವ್ಮೆಂಟ್ಸಲ್ಲಿ ನೀವು ನಂಬಕ್ಕೆ ಆಗಲ್ಲ. ಅಷ್ಟು ಕನ್ನಡದಲ್ಲಿ ಪ್ರಾಬಬ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಟ್ರಾವೆಲ್ಸ್ ಮಾಡಿ ತೋರಿಸಿದ್ದೀವಿ. ಮತ್ತು ಕನ್ನಡ ಗೀತೆಗಳನ್ನ ಮಾಡಿ ತೋರಿಸಿದ್ದೀವಿ. ಆದರೂ ಕೂಡ ಇವತ್ತಿಗೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಅಸಡ್ಡೆ ಇದೆ. ಟ್ಯಾಲೆಂಟ್ನ ನಮ್ಮನ್ನು ಮೀಡಿಯಲ್ಲಿ ತೋರಿಸೋದಕ್ಕೆ ಇನ್ನೂ ಹಿಂದೆ ಮುಂದೆ ನೋಡ್ತಾರೆ. ಎಲ್ಲೋ ಅಪರೂಪ ಇತ್ತೀಚೆಗೆ ಶುರುವಾಗಿದೆ ತೋರಿಸೋದಕ್ಕೆ. ಅದೇ ರೀತಿ ಅಂದರೆ ಟ್ಯಾಲೆಂಟು ಎಲ್ಲರಲ್ಲೂ ಇರುತ್ತೆ. ಹಿಂದೆ ಅದಕ್ಕೆ ಸ್ಟೇಜ್ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಕೂಡ ಸ್ಟೇಜನ್ನು ಉಪಯೋಗಿಸ್ಕೊಳ್ಳಿ. ಅದು ಚಿಕ್ಕ ಚಿಕ್ಕ ವಿಷಯ ಆಗಿರ್ಬೋದು, ದೊಡ್ಡ ದೊಡ್ಡ ವಿಷಯ ಆಗಿರ್ಬೋದು, ಒಂದು 4 ಜನಕ್ಕೆ ಹೆಲ್ಪ್ ಆಗೋ ಥರ ಇರ್ಬೋದು, ಅಥವಾ ನಿಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು. ಈಗ ಅಲ್ಟಿಮೇಟ್ಲಿ ಏನಾಗುತ್ತೆ, ಈಗ ನಾನು ತುಂಬ ಚೆನ್ನಾಗಿ ಹಾಡ್ತೀನಿ ಅಂದರೆ
ನನ್ನ ಖುಷಿಗೆ ಅಥವಾ ನನ್ನ ಡೈರೀಸ್ ಥರ ಮುಂಚೆಲ್ಲ ಡೈರಿ ಬರಿತಾ ಇದ್ವಿ, ಇವಾಗ ಡೈರಿ ಬರೆಯೋಕ್ಕೆ ಯಾರಿಗೂ ಪುರುಸುತ್ತಿಲ್ಲ, ಯಾರು ಪೆನ್ನು ಪೇಪರ್ ಹಿಡಿಯಲ್ಲ. ಸೋಷಿಯಲ್ ಮೀಡಿಯಾಲೇ ಒಂದು ಅಕೌಂಟ್ ಇದ್ದು ಪ್ರೈವೇಟ್ ಆಗಿದ್ದರೂ ಕೂಡ ನಮ್ಮ ಒಂದು ಟ್ಯಾಲೆಂಟು ಅಲ್ಲಿ ಸದಾ ಇರುತ್ತೆ. ಯಾವತ್ತೋ ಒಂದು ದಿವಸ ನಾವು ಲೈಫಲ್ಲಿ ಈ ಥರ ಎಲ್ಲ ಮಾಡಿದ್ವಿ, ಈ ಥರ ಎಲ್ಲ ನೋಡಿದ್ವಿ ಅನ್ನೋ ಒಂದು ಫುಲ್ಫಿಲ್ಮೆಂಟ್ ಕೂಡ ಇರುತ್ತೆ. ಅವ್ರಿಗೆ ಒಳ್ಳೆಯದಾಗಲಿ. ಅವರು ಒಳ್ಳೆ ಹಾಡುಗಾರ್ತಿ, ರಿಯಲಿ ಎಕ್ಸೆಪ್ಷನಲ್ ಸಿಂಗರ್, ತುಂಬ ಚೆನ್ನಾಗಿದೆ ವಾಯ್ಸು. ಅವರು ಇಲ್ಲಿಂದ ಹೇಗಾದರೂ ಅವರ ಸಿಂಗಿಂಗ್ ಉತ್ತುಂಗಕ್ಕೆ ಹೋಗಲಿ ಅಂತ ಆಶಿಸಿ ಇಲ್ಲಿಂದ ಹೊರಡೋಣ. ನಮ್ಮ ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ನ ಕೇಳಿಸ್ತಾ ಇದ್ದೀನಿ. ನೀ ಹೋದೆ ಹೋದೆ ನನ್ನನ್ನು ತಿರುಗಿ ನೋಡದೆ. ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಡುಗಳು ಕೇಳಿಲ್ಲ ಅಂದರೆ ಹಿಂದೆ ಮಾಡಿ. ಬಾಯ್ ಮೈ ಡಿಯರ್, ಆಲ್ ದ ಬೆಸ್ಟ್ ಯು, ಆಲ್ ದ ಬೆಸ್ಟ್. ಕೀಪ್ ಸಿಂಗಿಂಗ್, ಕೀಪ್ ಸಿಂಗಿಂಗ್, ಓಕೆ? ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು, ಟೇಕ್ ಕೇರ್ ಮೈ ಡಿಯರ್, ಬಾಯ್. ಗ್ಲೋಬಲ್ ಕನ್ನಡಿಗ ಹಾಡು ಇಂಡೋನೇಷ್ಯಾದ ಹಡಗಿನಲ್ಲಿ. ಈ ಜಾಗದಲ್ಲಿ ನೀವು ಉಳಿಲುಬೋದು. ಈ ಥರ ಕ್ಯಾಂಪಿಂಗ್ ಮಾಡೋದಕ್ಕೆ 300,000 ಐಡಿಯಾರು. ಹಾಗೆ ಕುಟುಂಬಗಳಿಗೆ, ಫ್ಯಾಮಿಲಿಗೆ ರೂಮ್ಸ್ ಕೂಡ ಇದೆಯಂತೆ. ಅದು ಅರೌಂಡ್ 4 ಲಕ್ಷದಿಂದ ಶುರು ಆಗುತ್ತಂತೆ. ನೋಡಿ ಒಳ್ಳೆ ಲೊಕೇಶನ್ನು, ಹೇಗಿದೆ ಕ್ಯಾಂಪಿಂಗ್ ಸ್ಪೇಸ್ ಅಂತ. ಇಲ್ಲಿ ಮಲಗಿ ಬೆಳಗ್ಗೆ ಎದ್ದರೆ ಈ ನೋಟಕ್ಕೆ ಹೇಳ್ಬೋದು. ಈ ಕಡೆ ಕಾಟೇಜಸ್ ಮಾಡಿದ್ದಾರೆ, ತುಂಬ ಒಳ್ಳೆ ಜಾಗ, ಖಂಡಿತ ರೆಕಮೆಂಡ್ ಮಾಡ್ತೀನಿ. ಬೆಳಗ್ಗೆ ಇಲ್ಲೇ ಬುಫೆ ಬ್ರೇಕ್ಫಾಸ್ಟು ಎಲ್ಲ ಇದೆ. ಲೊಕೇಶನ್ 10 out of 10, ಮೇಂಟೆನೆನ್ಸ್ 10 out of 10. ಸಿಟಿಗಳಲ್ಲಿ ಕಾಫಿ ಗ್ರೈಂಡಿಂಗ್ ಮೆಷಿನ್ ಇರುತ್ತೆ, ಆದರೆ ಹಳ್ಳಿಯಲ್ಲಿ ಕಾಫಿಯನ್ನು ನೋಡಿ ಒಳ್ಳೆ ಸ್ಕೇಟಿಂಗ್ ಮಾಡಿಕೊಂಡು ಕಾಲಲ್ಲಿ ಗ್ರೈಂಡ್ ಮಾಡ್ತಾರೆ. ವಾವ್, ಗುಡ್ ಟೆಕ್ನಿಕ್. ಹೆಂಗೆ ಜಾರ್ತಾ ಇದ್ದಾರೆ ನೋಡಿ ಅದ್ರ ಮೇಲೆ, ಕ್ರೇಜಿ ಕ್ರೇಜಿ. ಇದು ಮಾತ್ರ ಬ್ಯಾಲೆನ್ಸ್ ನೋಡಿ ಅಜ್ಜಿಗೆ. ಅಂದರೆ ನಾವೆಲ್ಲ ಕೋರ್ ಎಕ್ಸಸೈಸಸ್ ಎಲ್ಲ ಮಾಡ್ತೀವಿ ಸಿಟಿಗಳಲ್ಲಿ, ಅಜ್ಜಿಗೆ ಯಾವ ಕೋರ್ ಎಕ್ಸಸೈಸು ಬೇಡ, ಯಾಕಂದರೆ ಪ್ರತಿನಿತ್ಯ ಈ ಥರ ಕೆಲಸ ಮಾಡ್ಕೊಂಡಿದ್ರೆ ಅದೇ ಕೋರ್ ಎಕ್ಸಸೈಸು. ಒಂದು ಕಡ್ಡಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಕಾಫಿಯನ್ನು ಪುಡಿ ಮಾಡ್ತಾಯಿದ್ದಾರೆ. ಸಕ್ಕತ್ತಾಗಿದೆ ಟೆಕ್ನಿಕ್ ಮಾತ್ರ ಇದು. ಒಂದು ಕಡೆಯಿಂದ ರೋಲ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ಆ ಕಾಫಿ ಸಿಪ್ಪೆ ಎಲ್ಲ ಆಚೆ ಬಂದು ಒಳಗಿರುವಂತಹ ಬೀಜ ಹೊರಗೆ ಬಂದು ಮತ್ತು ಅದನ್ನು ಪುಡಿ ಮಾಡ್ತಾಯಿದ್ದಾರೆ ಕಾಲಲ್ಲೇ. ಸಂಪೂರ್ಣವಾಗಿ ಇಲ್ಲೇ ಪುಡಿ ಆಗಿಬಿಡುತ್ತೆ. ಇವರೆಲ್ಲ ತುಂಬ ಏನು ಫೈನ್ ಪೌಡ್ರ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಇವ್ರಿಗೆ ಗಸ್ಟಿ ಕಾಫಿ ಕುಡಿಯೋದು. ಅಜ್ಜಿ ಭತ್ತದ ಗದ್ದೆಯಲ್ಲಿ ಕೆಲಸ ಮಾಡ್ತಾರಂತೆ. ಸದ್ಯಕ್ಕೆ ಮಳೆ ಇಲ್ಲ, ನೀರಿಲ್ಲ, ಅದಕ್ಕೋಸ್ಕರ ಭತ್ತದ ಗದ್ದೆಗೆ ಹೋಗ್ತಾ ಇಲ್ಲ. ಇಲ್ಲೇ ಹಂದಿ ಸಾಕೊಂಡು ಮನೆಯಲ್ಲಿ ಕಾಫಿ ಪುಡಿ ಗ್ರೈಂಡ್ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಅಜ್ಜಿ ಹಂದಿಗಳನ್ನ ಕೂಡ ಸಾಕಿದ್ದಾರೆ. ಹಂದಿಗಳಿಗೆ ಸೊಪ್ಪು ಹಾಕ್ಕೊಂಡು ಬೆಳಗ್ಗೆಯಿಂದ ಕೆಲಸ ಮಾಡ್ತಾಯಿದ್ದಾರಂತೆ. ನೋಡಿ ಕೆಳಗಡೆ ಹಂದಿ ಗೂಡಿದೆ ಇವ್ರದ್ದು. ಹಂದಿಗಳಿಗೆ ಇವ್ರು ಹಾಕುವಂತಹ ಊಟ ಈ ಥರ ಎಲೆಗಳು, ಸೀಮೆ ಬದನೆಕಾಯಿನ ಈ ಥರ ಪೀಸ್ ಮಾಡಿ ಹಂದಿಗಳಿಗೆ ಹಾಕ್ತಾರೆ. ನೋಡಿ ಇಲ್ಲಿ ದೊಡ್ಡದು ಪುಟಾಣಿ ಮರಿ ಮುದ್ದಾಗಿದೆ. ಇಲ್ಲೊಂದು, ಒಟ್ಟು 3 ಹಂದಿ ಇದೆ. ಪ್ರತಿ ದಿವಸ ಬೆಳಗ್ಗೆ ಇವರು ಪಾಂಬೈನ್ ಇಳಿಸ್ತಾರೆ. ಇಳಿಸಿರುವಂತಹ ಪಾಂಬೈನನ್ನು ಬಕೆಟ್ಗಳಿಗೆ ಲೋಡ್ ಮಾಡಿ ಬೇರೆ ಬೇರೆ ಕಡೆ ತೊಗೊಂಡೋಗ್ತಾರೆ. ಈಗ ಹಬ್ಬದ ವಾತಾವರಣ, ಫೆಸ್ಟಿವಲ್ಸ್ ನಡೀತಾ ಇದೆ. ಸೊ ಎಲ್ಲ ಫ್ಯಾಮಿಲಿಗಳು ಇದೇ ಎಣ್ಣೆ ಹೊಡೆಯೋದು, ಪಕ್ಕಾ ಲೋಕಲ್ಲು. ಮತ್ತು ಆರೋಗ್ಯಕ್ಕೂ ಅಷ್ಟು ಆಲ್ಕೋಹಾಲ್ ಅಷ್ಟು ಪ್ರಾಬ್ಲಮ್ಯಾಟಿಕ್ ಅಲ್ಲ, ಯಾಕೆಂದರೆ ನ್ಯಾಚುರಲಿ ಅಕರಿಂಗ್ ಆಲ್ಕೋಹಾಲ್. ಪಾಮ್ ಮರಗಳಿಂದ ಇಳಿಸಿ ಅದನ್ನು ಈ ಥರ ಕುಡಿತಾರೆ. ನಮ್ಮಲ್ಲಿ ನೀರಾಗಿ ಕುಡಿತೀವಲ್ಲ ಅದೇ ಥರ ಇಲ್ಲಿ ಇದನ್ನು. ಒಂದು ಸಂಪೂರ್ಣವಾದ ಕ್ಯಾನ್ ಬೇಕು ಅಂದರೆ 2,50,000 ಇಂಡೋನೇಷಿಯನ್ ರೂಪಾಯಿ ಕೊಟ್ಟರೆ ಒಂದು ಪೂರ್ತಿ ಬಕೆಟ್ ಕೊಡ್ತಾರೆ. ಸೇಮ್ ನಮ್ಮ ನೀರ ಥರನೇ ಫ್ರೆಶ್ ಆಗಿ ಕುಡಿದ್ರೆ ಬೆಳಗ್ಗೆ ಸಿಹಿಯಾಗಿರುತ್ತೆ, ಆರೋಗ್ಯಕ್ಕೂ ಉತ್ತಮ. ಅದೇ ಸ್ವಲ್ಪ ಹೊತ್ತು ಫರ್ಮೆಂಟ್ ಆಗಿ ಕುಡಿದ್ರೆ ಸ್ವಲ್ಪ ಕಹಿ ಬರುತ್ತೆ, ಅಥವಾ ಒಂದು ರೀತಿಯ ಬಿಟ್ಟರ್ ಟೇಸ್ಟ್ ಬರುತ್ತೆ, ಮತ್ತು ಜಾಸ್ತಿ ನಶ ಬರುತ್ತೆ. ಯಾಕೆಂದರೆ ಸೆಲ್ಫ್ ಜನ್ರೇಟಿಂಗ್ ಆಲ್ಕೋಹಾಲ್ ಇದ್ದರೆ ಈ ಥರ ಒಂದು ಕೆಲಸ ಇರಬೇಕು. ಯಾಕೆಂದರೆ ಇದನ್ನು ಮಾರ್ಕೊಂಡು ಇಲ್ಲೇ 2 ಗ್ಲಾಸಲ್ಲಿ ಕುಡ್ಕೊಂಡು ಬೆಳಗ್ಗೆಯಿಂದ ಕೂತಿದ್ದಾರಂತೆ. ಸೊ ದಿನನಿತ್ಯದ ಕೆಲಸ ಇವರಿಗೆ ಇದೇನೆ. ಚಳಿಯ ಪ್ರದೇಶ ಆಗಿರೋದ್ರಿಂದ ಚಾಕ್ಲೇಟ್ನ ಕೂಡ ಬೆಳೀತಾರೆ ಇಲ್ಲಿ. ಚಾಕ್ಲೇಟು ಒಂದು ರೀತಿ ನೋಡೋದಕ್ಕೆ ಅವಕಾಡೋ ಥರ ಅಥವಾ ಬೆಣ್ಣೆ ಹಣ್ಣಿನ ಥರ ಕಾಣುತ್ತೆ. ಇಲ್ಲಿ ಚಾಕ್ಲೇಟನ್ನು ಬೆಳೆದು ಒಣಗಿಸಿ ಅದಾದ್ಮೇಲೆ ಪುಡಿ ಮಾಡಿ ಸಿಟಿಗಳಿಗೆ ಮಾರ್ತಾರಂತೆ. ಇಲ್ಲಿ ನೋಡಿ ಮೇಡಮ್ ಚಾಕ್ಲೇಟ್ನ ಹಾರ್ವೆಸ್ಟ್ ಮಾಡಿರೋದು ತೋರಿಸ್ತಾ ಇದ್ದಾರೆ. ವಾವ್, ಬಾದಾಮಿ ಬೀಜ ಥರ ಇದೆ ಇದು. ಸೊ ಸಕ್ಕರೆಯನ್ನು ಬೆರೆಸೋ ತನಕ ಇದು ಕೂಡ ತುಂಬ ಕಹಿ ಇರುತ್ತೆ.
ಇದನ್ನು ಪುಡಿ ಮಾಡಿ ಪೇಸ್ಟ್ ಮಾಡಿ ನಂತರ ಸರಿಯಾದ ಪ್ರಮಾಣದಲ್ಲಿ ಸಕ್ಕರೆಯನ್ನು ಆ್ಯಡ್ ಮಾಡಿದಾಗ ಇದು ಚಾಕ್ಲೇಟ್ ಆಗುತ್ತೆ, ತಿನ್ನುವಂತಹ ಚಾಕ್ಲೇಟು. ಅದರ್ವೈಸ್ ಚಾಕ್ಲೇಟ್ ಪೌಡರ್, ಬಿಟರ್ ಚಾಕ್ಲೇಟ್ ಪೌಡರು, ಇನ್ನೂ ಸಾಕಷ್ಟು ಬೇರೆ ಬೇರೆ ಅಡುಗೆ ಸಾಮಗ್ರಿಗಳಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಇಲ್ಲೊಂದು ಫ್ಯಾಮಿಲಿ ಮೀಟ್ ಮಾಡ್ತಾಯಿದ್ದೀವಿ. ಅವ್ರ ಮನೆ ಮುಂದೆ ಭತ್ತವನ್ನು ಒಣಗಾಕಿದ್ದಾರೆ. ಈ ತಾಯಿ ಚಾಕ್ಲೇಟ್ ಬೆಳೀತಾರಂತೆ, ಬಾಳೆಯನ್ನು ಬೆಳೀತಾರಂತೆ, ಅಕ್ಕಿಯನ್ನು ಬೆಳೀತಾರಂತೆ, ತರಕಾರಿಗಳನ್ನ ಬೆಳ್ಕೋತಾರಂತೆ. ಅಮ್ಮ ಫೇಸ್ಬುಕ್ಕಲ್ಲಿ ರೀಲ್ಸ್ ಮಾಡ್ತಾರಂತೆ. ಅವ್ರ ರೀಲ್ಗೆ ನಾನು ಹಾಡು ಹೇಳ್ಬೇಕಂತೆ. ಇಲ್ಲಿ ಸೆಮೆಟ್ರಿ, ಶವಗಾರ, ಪಕ್ಕದಲ್ಲಿ ಒಂದು ಜಲಪಾತದಲ್ಲಿ ಬಿಳಿ ಕೋಣ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಮೇಲ್ಗಡೆಯಿಂದ ಬೀಳ್ತಾ ಇರೋ ನೀರಲ್ಲಿ ಮಸಾಜ್ ಮಾಡಿಸ್ಕೊತಾ ಇದೆ. ಆಹಾ, ಸುಖ ಪುರುಷ. ರಾಜ ಕಲ್ಚರಲ್ಲಿ ಹಂದಿಗಳನ್ನು ಸಾಕಣೆ ಮಾಡೋದು ಅತ್ಯಂತ ದೊಡ್ಡ ಕೆಲಸ. ಅದಕ್ಕೆ ಊಟ ತಿಂಡಿ ಕೊಡಬೇಕಲ್ಲ. ಸಾಯೂರ್ ಬಾಬಿಯನ್ನು ಬ್ರದರು ಫಾರ್ ದ ಪಿಗ್ ಅದನ್ನು ಕಟ್ ಮಾಡಿಕೊಂಡು ಅದರ ತೊಗಟೆಯಿಂದ ನೋಡಿ ಈ ಥರ ಎಲೆಗಳನ್ನೆಲ್ಲ ಆರ್ಗ್ಯಾನಿಕ್ ಬುಟ್ಟಿಯಲ್ಲಿ ತುಂಬಿಸ್ಕೊಂಡು ತೊಗೊಂಡೋಗ್ತಾ ಇದ್ದಾರೆ. ಎಸ್, ಐ ಆಮ್ ಫ್ರಮ್ ಇಂಡಿಯಾ. ಯು ರಾಜ ಆರ್ ವೇರ್ ಇಸ್ ಯುವರ್ ಹೋಮ್? ವೇರ್ ಇಸ್ ಯುವರ್ ಪಿಗ್ಸ್? This is my home and my pigs our house. ಕ್ಯಾನ್ ಯು ಶೋ ಯುವರ್ ಹೋಮ್ Yes. ಆ್ಯಂಡ್ ಯುವರ್ ಪಿಗ್ಸ್? Can. ಲೆಟ್ಸ್ ಗೋ. Let's go. ಓಕೆ, ತೋರಿಸ್ತಾರಂತೆ. ವಾಟ್ ಈಸ್ ಯುವರ್ ನೇಮ್? My name is Aditya. ಆದಿತ್ಯ. Yes. ವಾಟ್ ದ ಹೆಲ್? So you? Oh my God! Do you know the meaning of Aditya? I don't know. Really, you don't know? Because this is from my father. My brother. Yes. Aditya is an Indian Hindu name. Mm-hmm. It means sun. Oh, son. Yeah. Yeah. I know. Very rare to hear this name, So Aditya. what's your name? My name is Ram. Ram. Such a good name, bro. Yes. Wow. Let's go see your home. Let's. Okay. ಹಿಂಗೆ ಈ ನೇಪಾಳ ಕಡೆ ಹಾಕೋತಾರಲ್ಲ ತಲೆ ಮೇಲೆ, ಆ ಥರ ಹಿಂಗೆ ಹಾಕೊಂಡು ಹೋದ್ರೆ ಈಸಿ. ಓ ನೈಸ್. But this is for woman. ಹಾಂ, ಇಂಡೋನೇಷ್ಯಾದ ಆದಿತ್ಯನ ಮನೆಗೆ ಹೋಗಿ ಆದಿತ್ಯನ ಮನೆಯ ದಿವ್ಯ ದರ್ಶನವನ್ನು ಮಾಡೋಣ ಬನ್ನಿ. ಅವ್ರಿಗೆ ಅವರ ಹೆಸರು ಮೀನಿಂಗೇ ಗೊತ್ತಿಲ್ಲ. Meaning is Aditya is son. ಸನ್. Oh, ಯಾ, very good name. ಇಟ್ಸ್ ಅ ಬ್ಯೂಟಿಫುಲ್ ನೇಮ್. Yes. ಸೊ ಹೂ ಕೆಪ್ಟ್ ದಿಸ್ ನೇಮ್ ಫಾರ್ ಯು? Okay, thank you. ಯುವರ್ ಫಾದರ್? Uh, ಹೂ ಕೀಪ್ ಯುವರ್ ನೇಮ್? ಯುವರ್ ಫಾದರ್? yes, my father. ತಂದೆ ಇಟ್ಟಿದ್ದು. ಅವ್ರ ಫ್ಯಾಮಿಲಿ ಎಲ್ಲ ಇದ್ದಾರೆ. ಇವರ ಹಂದಿಯ ಗೂಡು. This is ಓ, big. This is little. ಯು ಹ್ಯಾವ್ ಮೆನಿ. Yeah. I have 7 this. ಓ, And this that is 5. ಯು ಹ್ಯಾವ್ ನೇಮ್ಸ್? No. No. ಚೆನ್ನಾಗಿದೆ ಹಂದಿಗೂಡು. ಮರಿಗಳು ಮಾತ್ರ ನೋಡೋದಕ್ಕೆ ಮುದ್ದಾಗಿರುತ್ತೆ. ಹಂದಿಗಳನ್ನ ನೋಡಿದ್ರೆ ಒಂಥರ ಕ್ಯೂಟ್ ಅನ್ಸುತ್ತೆ. ಹೌದು ಗುರು, ಕ್ಯೂಟು ಚಿಕ್ಕ ಮರಿಯಾಗಿದ್ದಾಗ ಬಂದು ಎಲ್ರು ಮುಚ್ತಾರೆ, ದೊಡ್ಡದಾಗಿ ದಪ್ಪ ಆದ್ಮೇಲೆ ಲಪಕ್ ಅಂತ ಕಡ್ದು ಚಪಕ್ ಅಂತ ತಿನ್ಕೊಂಡ್ಬಿಡ್ತಾರೆ. ಆಹಾ, ಏನ್ ನರ ಮನುಷ್ಯ ಕಲಿಯಲ್ಲ, ಒಳ್ಳೇದ ವಯಸ್ಸಲ್ಲ, ಅವ್ನು ನಡೆಯೋ ದಾರಿಯಲ್ಲಿ ಗರಿಕೆಯನ್ನು ಬೆಳೆಯಲ್ಲ. ಬಟ್ ಏನಂದ್ರೆ ಈ ಜಾಗವನ್ನು ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಕಷ್ಟ. ತುಂಬಾ ಸ್ಮೆಲ್ ಇರುತ್ತೆ ಈ ಜಾಗದಲ್ಲಿ. Traditional home over there. ವೇರ್ That is ಯು ಆಲ್ಸೋ ಹ್ಯಾವ್ ತೊಂಗನಾನ್? traditional home. ತೊಗನಾನ್. Tongkonan, that is. ದೂರದಲ್ಲಿ ಇವರ ಟ್ರೆಡಿಷ್ನಲ್ ಮನೆ ಇದೆಯಂತೆ. ಇದು ಇವರು ಉಳ್ಕೊಂಡಂಥ ಮನೆ. ಇದು ಇವ್ರ ತಾಯಿ ಅಂತೆ. ಹಾಗೆ ಒಳಗೆ ನೋಡಿದ್ರೆ ಇದು ಅವ್ರ ವೈಫ್. ವೆರಿ ನೈಸ್. ವಾಟ್ ಈಸ್ ಯುವರ್ ವೈಫ್ ನೇಮ್? ಯೂನಿ. ಬಿಕಾಸ್ ಯುವರ್ ನೇಮ್ ಇಸ್ ಆದಿತ್ಯ, ವಿ ವಿಲ್ ನೇಮ್ ಹರ್ ಚಂದಿರೆ. What? ಚಂದಿರೆ. Chandire. ಚಂದಿರೆ ಮೀನ್ಸ್ ಮೂನ್. Oh. Your son, she is Chandire, moon. Say. Chandire, come here. Come, call her. ನೋಡಿ, ಚಂದಿರೆ. Beautiful, right? Yeah, beautiful. So, Chandire. Love marriage or arranged marriage? On You marriage. modern love story. ಫೋನಲ್ಲೇ ಪಟಾಯಿಸ್ಬಿಟ್ರಾ? Very good. Now you have children, baby? Yes. Huh? I have. Where? Sleeping. Small? Yes. 1.5 years. Only one? Only one. ವೆರಿ ನೈಸ್. ಸೊ ಇಲ್ಲಿ ರೆಗ್ಯುಲರ್ ಆಗಿ ಇರಲ್ವಂತ ಇವರು. ಸೀ ಮ್ಯಾನ್ ಅಂತೆ, ಅಂದರೆ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾರೆ. You like actor? ನಾನು ಆಕ್ಟರ್ ಥರ ಇದ್ದೀರಂತೆ. ನೋ. Very handsome. ಹ್ಯಾಂಡ್ಸಮ್ ಅಂತೆ. ಯು ಆರ್ ಹ್ಯಾಂಡ್ಸಮ್ ನೋಡಿದ್ರಾ? ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಈಗ ಸೂಪರ್ ಹ್ಯಾಂಡ್ಸಮ್. Yes. Your body is good. Your Yeah. face handsome. Like actor. ಖುಷಿ ಆಗುತ್ತೆ ಕೇಳಿ. ಶಾರುಖ್ ಖಾನ್. ತುಮ್ ಪಾಸ್ ಆಯೆ. Or actually you like Salman Khan.
Like Salman Khan. Salman Khan. Yeah? Yes, your body good. Salman Khan. Oh? Salman Khan. I am Ram. Ram. They are Hindi Bollywood. We are from Karnataka. So this is my state. Oh. Tell her. In India, like you are from Sulawesi. Yeah. I am from Karnataka, South India. Oh. This is our flag. And this is my state. Oh yeah. So we speak Kannada. Our language is called Kannada. Kannada. Yeah. ಸೊ ಜಗತ್ತಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಕರ್ನಾಟಕದ ಬಗ್ಗೆ ಗೊತ್ತಿಲ್ಲ, ಕನ್ನಡ ಭಾಷೆ ಬಗ್ಗೆ ಗೊತ್ತಿಲ್ಲ. ಮಧ್ಯೆ ಈ ಥರ ಒಳ್ಳೆ ಜನ ಸಿಕ್ಕಾಗ ಅವ್ರಿಗೆ ಕನ್ನಡದ ಬಗ್ಗೆ ಒಂಚೂರು ಮಾಹಿತಿ ಅವ್ರಿಗೆ ಅಟ್ಲೀಸ್ಟ್ ಗೊತ್ತಾಗಬೇಕು. ಕನ್ನಡ ಅನ್ನೋ ಒಂದು ಭಾಷೆ ಇದೆ. ನಾವು ದಕ್ಷಿಣ ಭಾರತದಲ್ಲಿ ಒಂದು ರಾಜ್ಯ, ಚಿಕ್ಕದಲ್ಲ. ವಿ ಆರ್ 75 million ಪೀಪಲ್, 70 ಆಲ್ಮೋಸ್ಟ್. ಯಾ, ವೆರಿ ಹ್ಯೂಜ್ ಪಾಪ್ಯುಲೇಷನ್. ವಿ ಸ್ಪೀಕ್ ಕನ್ನಡ. Your skin white. White or black, we are Karnataka people, good at heart. Yeah. Of course. Bagus, heart. What is heart? Jigar. Happy. Hathi bagus. Okay guys, I'm so happy to meet you. Nice to meet you, My brother. pleasure. Take care, my dear sister. She is my sister, Yes. Chandire. Chandire. Aditya means sun. Now we change your name from Yuni to Chandire. Chandire means moon. Bulan berarti artinya aku matahari. Are you happy? Happy. Huh? What is your name? Yunita Rombe. No, now change. Chandra. Chandira. Apa namanya Chandra? Chandire. Chandire. My name is Chandra. Wow, so nice. Very nice. Ada tuh post di situ bang. ಯಾ ಅಲ್ಲಿ ಹೋಗ್ಬಿಟ್ಟು ಮನೆ ನೋಡಿ ನಮ್ಮ ಮನೆಯೆಲ್ಲ ತೋರಿಸಿ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಟ್ರೈ ಮಾಡ್ತೀವಿ. You can go there. ಯಾ ಡೆಫಿನೆಟ್ಲಿ. ಇವ್ರ ಮಗು ಇದಂತೆ 1.5 ವರ್ಷದ್ದು, ಮಲಗಿದೆಯಂತೆ. ಇಲ್ಲಾಂದ್ರೆ ತೋರಿಸ್ತಾ ಇದ್ದೆ. ಕಿಡ್ ಇಸ್ ಸ್ಲೀಪಿಂಗ್. Yes. ಓಕೆ. ಲೆಟ್ ಹಿಮ್ ರೆಸ್ಟ್. ಸೊ ಐ ವಿಲ್ ಲೀವ್. ಥ್ಯಾಂಕ್ ಯು. Thank you. ನಮಸ್ಕಾರ. ಜೈ ಕರ್ನಾಟಕ. ನನ್ನ ಚಂದಿರೆ ಕತ್ತಲಲ್ಲಿ ಬೆಳಕಾದೆ, ನನ್ನ ಉಸಿರಿನ ರಾಗವಾಗಿ ಹೃದಯದಲ್ಲಿ ಬೆರೆತೋದೆ. ತಾಯಂದರು ಭತ್ತವನ್ನು ಒಣಗಾಕ್ತಾ ಇದ್ದಾರೆ. ಬಿಸಿಲು ಎಷ್ಟು ಜಾಸ್ತಿ ಇದೆ ಅಂದರೆ ಹುಲ್ಲನ್ನು ಕಿತ್ಕೊಂಡ್ಬಂದು ಛತ್ರಿ ರೂಪದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಒಂದು ತೊಂಗನ ಅಂತ ಸಿದ್ಧವಾಗ್ತದೆ. ಅದರ ಮೇಲಿರುವಂತಹ ಕಲೆಯನ್ನು ಯಾವ ರೀತಿ ಕೈಯಾರೆ ಮಾಡ್ತಾ ಇದ್ದಾರೆ ಅಂತ ನೀವಿಲ್ಲಿ ಗಮನ ಹರಿಸ್ಬೋದು. ಒಂದು ಮನೆಯನ್ನು ಸಿದ್ಧ ಮಾಡೋದಕ್ಕೆ 1 ವರ್ಷ ಬೇಕಾಗತ್ತಂತೆ. ಕೈಯಲ್ಲೊಂದು ಮರದ ಸುತ್ತಿಗೆಯನ್ನು ಇಟ್ಕೊಂಡಿದ್ದಾರೆ ನೋಡಿ. ಒಂದೊಂದನ್ನು ಕಿತ್ತಬೇಕು. ಮಾರ್ಕ್ ಮಾಡ್ಕೊಂಡಿದ್ದಾರೆ. ಮಾರ್ಕ್ ಮಾಡಿ ತೆಗಿತಾ ಇದ್ದಾರೆ. ಖಾಲಿ ಮರದ ಪೀಸು ಹೇಗೆ ಸುಂದರವಾದ ಕಲೆ ಆಗಿದೆ ಅನ್ನೋದು ನೋಡ್ಬೋದು. ವಾವ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಳಗಡೆನೂ ಕೆಲಸ ನಡೀತಿದೆ, ಮೇಲ್ಛಾವಣಿಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸ್ವರಾಜ್ಯದ ಕಾಡುಗಳಲ್ಲಿ ಜನಗಳು ಭತ್ತದ ಬಿತ್ತನೆ ಮಾಡ್ತಾರೆ. ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರನ್ನು ತೊಗೊಂಡು ಹೋಗೋದಕ್ಕೆ ಯಾವ ರೀತಿಯ ಬಂಬಿನ ಸಲಕರಣೆಯನ್ನು ರೆಡಿ ಮಾಡ್ಕೊಂಡಿರ್ತಾರೆ ನೋಡ್ಬೋದು. ಇದರಲ್ಲಿ ಇವರು ಬಟ್ಟೆ ಇಳಿಸುವಂತಹ ಪಾಮ್ ಬೈನನ್ನು ಕೂಡ ತೊಗೊಂಡು ಹೋಗ್ತಾರೆ. 2 ರೀತಿ ಹ್ಯಾಂಡಲ್ ಇದೆ. ಮೇಲ್ಗಡೆ ಕೂಡ ಹಿಂಗೆ ಇಟ್ಕೊಳ್ಬೋದು, ಹಿಂಗೆ, ಅಥವಾ ಸೈಡಲ್ಲಿ ಕೂಡ ಹಿಂಗೆ ಇಟ್ಕೋಬೋದು. ಸೊ ಸಾಕಷ್ಟು ಕಾರ್ಯಗಳಿಗೆ ಬಂಬನ್ನು ಬಳಕೆ ಮಾಡ್ತಾರೆ. ಸಿಂಪಲ್ ಡಿಸೈನು. ಕೆಳಗಡೆ ಅಂಟು ಹಾಕ್ಬಿಟ್ಟು ಮುಚ್ಚಿದ್ದಾರೆ ನೋಡಿ ಹೆಂಗಿದೆ ಅಂತ ಒಳಗೆ. ಸೊ ಇದರಿಂದ ನೀರು ತೊಗೊಂಡೋಗೋರು ಮನೆಗಳಿಗೆ ಇವಾಗಲೂ ತೊಗೊಂಡೋಗ್ತಾ ಇರೋದನ್ನು ನೋಡ್ಬೋದು. ಇಲ್ಲಿ ಯಾರೋ ರೈತರು ಇಟ್ಟು ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ನಿಮಗೆ ತೋರಿಸೋಂಥ ಅವಕಾಶ ಸಿಕ್ತು. ಇಲ್ಲಿ ನೋಡಿ, ಇಲ್ಲಿ ಸ್ಕೂಲ್ ಮಕ್ಕಳು 2 ವೀಲರ್ ಓಡಿಸ್ತಾರೆ. ಹೌ ಓಲ್ಡ್ ಆರ್ ಯು? 13ನೇ ವಯಸ್ಸಿಗೆ ಎಲ್ಲ ಇಲ್ಲಿ 2 ವೀಲರ್ ಓಡಿಸ್ತಾರೆ. ಯಾವ ಲೈಸೆನ್ಸು ಇಲ್ಲ, ಎಂಥದ್ದು ಇಲ್ಲ, ಆದರೂ ಗಾಡಿ ಓಡಿಸ್ತಾರೆ. ಶಾಲೆ ಮುಗಿಸ್ಕೊಂಬಂದು ಕೂತಿದ್ದಾರೆ ಆರಾಮಾಗಿ. ದೇಶದ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನೋಡಿ ಇವ್ರಿಗೆ. ಎದೆ ಮೇಲೆ ನಾನು ಹೇಗೆ ಕರ್ನಾಟಕದ ಬಾವುಟವನ್ನು ಎಲ್ಲ ಕಡೆ ಹಾಕೊಂಡು ಹೋಗ್ತೀನಿ, ಅದೇ ಥರ ಅವ್ರುಗಳು ಇಂಡೋನೇಷ್ಯಾ ದೇಶದ ಬಾವುಟವನ್ನು ಹಾಕ್ಕೊಂಡು ಓಡಾಡ್ತಾರೆ. ಅಂದರೆ ಸ್ಕೂಲಿಂದನೇ ಆ ಥರ ಕೊಟ್ಟಿದ್ದಾರೆ. ರಾಜದ ಫೇಮಸ್ ಕತ್ತಿಗಳನ್ನು ಮಾಡುವಂತಹ ಆರ್ಟಿಸಾನ್ ನೋಡಿ. ಕತ್ತಿ ಮತ್ತು ಅದನ್ನು ಇಡುವಂತಹ ಬುತ್ತಿ ಎರಡನ್ನೂ ಕೂಡ ಮಾಡ್ತಾರೆ ಇವರು. ಕೈಯಾರೆ ಮಾಡ್ತಾರೆ. ಎಷ್ಟು ಸಖತ್ತಾಗಿದೆ ನೋಡಿ ಇದು. ವಾವ್, ಇದನ್ನು ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಕರೆಕ್ಟಾಗಿ ಇದ್ರೊಳಗೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಅದರ ಮೆಷರ್ಮೆಂಟ್ ತೊಗೊಂಡು ಮಾಡ್ತಾ ಇದ್ದಾರೆ.
ಲಕ್ಷ ಇಂಡೋನೇಷಿಯನ್ ರೂಪಾಯಿಂದ $500,000 ಮಾರ್ತಾರಂತೆ ಒಂದು ಗತ್ತಿನ. ಫಿನಿಶ್ ಆದಮೇಲೆ ಈ ಥರ ಇರುತ್ತೆ. ಹಳ್ಳಿಯಲ್ಲಿ ಇನ್ನೊಂದು ಸಖತ್ತಾಗಿರೋ ಮನೆಯ ಪಕ್ಕ ಕೋಣದ ಕೊಟ್ಟಿಗೆ ಹೆಂಗಿದೆ ಹುಡುಗ. ಶಾಲೆ ಮುಗಿಸ್ಕೊಂಡು ಮಕ್ಕಳೆಲ್ಲ ಮನೆ ವಾಪಸ್ ಹೋಗ್ತಾ ಇದ್ದಾರೆ. ತೊರಾಜದ ಸಾಕಷ್ಟು ಪ್ರದೇಶಗಳಲ್ಲಿ ಈ ರೀತಿ ಏನೋ ನೇತಾಕಿರ್ತಾ ಇದ್ರು. ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಇದರ ಹೆಸರು ಕರೂಪಕ್. ಇಲ್ಲಿ ಕೋಣಗಳನ್ನು ಬಲಿ ಕೊಟ್ಟ ನಂತರ ಅದರ ಬಹಳ ದಪ್ಪದಾದ ಚರ್ಮವನ್ನು ಈ ರೀತಿ ಒಣಗಿಸಿ ನೇತಾಕ್ತಾರೆ. ಇದು ಆಚೆಯ ಸ್ಕಿನ್ನು. ಒಂದು ಬಟ್ಟೆಗಳಿಗೆ ಬಳಕೆ ಮಾಡ್ತಾರೆ, ಇನ್ನೊಂದು ಖಾದ್ಯವನ್ನು ಮಾಡ್ತಾರೆ. ಈ ಒಂದು ಖಾದ್ಯದಲ್ಲಿ ಈ ಚರ್ಮವನ್ನು ಒಣಗಿಸಿದ ನಂತರ ಒಂದು ರೀತಿಯ ಚಿಪ್ಸ್ ಮಾಡ್ತಾರೆ. ಇದನ್ನು ಫ್ರೆಂಚ್ ಫ್ರೈಸ್ ಥರ ಎಣ್ಣೆಯಲ್ಲಿ ಕರೆದು ಇಲ್ಲಿಯ ಲೋಕಲ್ ಜನಗಳು ಎಂಜಾಯ್ ಮಾಡ್ತಾರಂತೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು ಕಷ್ಟದೊಳೆನ್ನವ ದುಡಿವನೆ ತ್ಯಾಗಿ ಸೃಷ್ಟಿಯ ನಿಯಮದಳವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ. ಅಜ್ಜಿ ನೋಡ್ರಿ, ಇಳಿ ವಯಸ್ಸಿನಲ್ಲೂ ಎಷ್ಟು ಕಷ್ಟಪಟ್ಟು ಭತ್ತದ ಗದ್ದೆಯಲ್ಲಿ ದುಡಿತಾ ಇದ್ದಾರೆ. ಈ ಒಂದು ಪ್ರಾಂತ್ಯದ ಅತ್ಯಂತ ಮುಖ್ಯವಾದ ಧಾನ್ಯ. 3 ಹೊತ್ತು ಜನ ಇಲ್ಲಿ ಊಟ ಮಾಡೋದಿದ್ದೇನೆ. ಇದನ್ನು ಇವರು ನಾಸಿ ಅಂತ ಕರೀತಾರೆ. ಒಳ್ಳೆ ಫಲ ಬಂದಿದೆ. ಎಲ್ಲದನ್ನು ಬ್ಯಾಗಿಗೆ ಲೋಡ್ ಮಾಡ್ತಾ ಇದ್ದಾರೆ. ಎಣ್ಣೆ ಹೊಡ್ಕೊಂಡು ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಾಮ್ ವೈನ್ ಇವ್ರು ಕುಡಿತಾ ಇರೋದು ತಾಳೆ ಮರದ ಕಳ್ಳು. ಆಹಾ ಕೇಳ್ತಾ ಇದ್ವಿ, ಮಾನೇನೆ ಹಬ್ಬ ಇದೆಯಲ್ಲ, ಆ ಮಾನೇನೆ ಹಬ್ಬದ ಸರೌಂಡಿಂಗಲ್ಲೇ ಹಾರ್ವೆಸ್ಟ್ ಕೂಡ ಮುಗಿಸ್ಬಿಡ್ತಾರೆ. ಮುಗಿಸಿ ಹಬ್ಬವನ್ನು ಶುರು ಮಾಡ್ತಾರೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಏನಾದ್ರು ಮಿಕ್ಕಿದ್ರೆ ಮುಗಿಸ್ಕೋತಾರಂತೆ. ವರ್ಷದಲ್ಲಿ 2 ಸಲ ಬೆಳೆ ತೆಗಿತಾ ಇದ್ರಂತೆ. ನೀರು ತುಂಬ ಕಮ್ಮಿಯಾಗಿದೆ, ಮಳೆ ತುಂಬ ಕಮ್ಮಿ ಆಗಿರೋದ್ರಿಂದ ಇವಾಗ ಒಂದೇ ಸರಿ ತೆಗಿತಾ ಇದೀವಿ ಬೆಳೆನ ಮಾತ್ರ ಅಂತ ಹೇಳ್ತಿದ್ದಾರೆ. ಹಳ್ಳಿ ಕಡೆ ಇರೋದ್ರಿಂದ ಊಟ ತಿಂಡಿ ಸಿಗ್ತಾ ಇಲ್ಲ. ಅದಕ್ಕೆ ಸೂಪರ್ ಮಾರ್ಕೆಟಲ್ಲಿ ಮಧ್ಯಾಹ್ನದ ಚಿಕ್ಕ ಭೋಜನ, ಲಘು ಭೋಜನ. ಹಳ್ಳಿಲಾದರೂ ಸೂಪರ್ ಮಾರ್ಕೆಟ್ ಸಖತ್ತಾಗಿದೆ. ಪ್ಯಾಕೆಟ್ ಫುಡ್ಗಳನ್ನು ತಿನ್ನೋದು ಬಿಟ್ಟು ತುಂಬ ದಿವಸ ಆಗೋಯ್ತು. ನೀರಿಗೆ ತೊಗೊಂಡು ಹೋಗ್ತೀನಿ ಸಾಕು, ಸದ್ಯಕ್ಕೆ ಮ್ಯಾನೇಜ್ ಮಾಡೋಣ. ಬಿಸ್ಕೆಟು ಚಾಕ್ಲೇಟ್ ತಿಂದು ಅಭ್ಯಾಸನೇ ಬಿಟ್ಟೋಗಿದೆ ಇವಾಗ. ಇವ್ರ ಹತ್ರ ಇರೋಷ್ಟು ಚಿಪ್ಸ್ ಆಪ್ಷನ್ನು ಭಾರತ ದೇಶದಲ್ಲೂ ಕೂಡ ಇಲ್ಲ ರೀ. ಜೊತೆಗಿದ್ದಾರೆ ಒಬ್ಬರು ಟೀಚರ್, ಶಿಕ್ಷಕ ಇಲ್ಲಿ ಲೋಕಲ್ ಸ್ಕೂಲಲ್ಲ, ಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗೆ ಈ ರೀತಿ ಯೂನಿಫಾರ್ಮ್ ಕೊಟ್ಟಿರ್ತಾರೆ. ಇವರು ಹೇಳ್ಕೊಡುವಂತಹ ಪಾಠ ಕ್ರಿಶ್ಚಿಯಾನಿಟಿ ಅಂದರೆ ಧರ್ಮದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಈಗ ಇಲ್ಲಿ ಕೂತಿದ್ದೀವಿ ಸ್ವಲ್ಪ ಹೊತ್ತು, ತುಂಬ ಬಿಸಿಲಿದೆ, ಹುಷಾರು ಇನ್ನೂ ಫುಲ್ ಸರಿ ಹೋಗಿಲ್ಲ. ಆದರೂ ಇವತ್ತು ಕಟ್ಟ ಕಡೆಯ ದಿವಸ ತೊರಾಜಲ್ಲಿ ಇವತ್ತು ಸಂಜೆ ಬಸ್ ಇದೆ 6:30ಗೆ. ಆಲ್ರೆಡಿ ಸಮಯ 2 ಗಂಟೆ ಆಯಿತು. ಇನ್ನೂ ಒಂದು 2-3 ಕಡೆ ಹೋಗೋದಿದೆ. ಅಲ್ಲಿ ಹೋಗಿ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ಬಸ್ ಸ್ಟಾಪ್ಗೆ ಹೋಗಬೇಕು. ಇಲ್ಲಿಂದ ವಾಪಸ್ಸು ಮಕಾಸರ್ ನಗರಕ್ಕೆ ನಾಳೆ ಬೆಳಗ್ಗೆ ರೀಚ್ ಆಗ್ತೀನಿ. 10 ಗಂಟೆಗಳ ಕಾಲ ಬಸ್ಸಲ್ಲಿ ಕೂತ್ಕೋಬೇಕು. ಇವರ ಸ್ಲೀಪರ್ ಕ್ಲಾಸ್ ಒಂಥರ ಒದ್ದಾಟ ಇದ್ದಂಗೆ, ಕಂಫರ್ಟಬಲ್ ಆಗಿರಲ್ಲ. ಆದರೂ ಬೇರೆ ದಾರಿ ಇಲ್ಲ, ಆಪ್ಷನ್ ಇಲ್ಲ. ನನ್ನ ಕಾಲಕ್ಕೆ ಸಾಲದೇ ಇಲ್ಲ. ಟ್ಯಾಕ್ಸಿ ಮಾಡ್ಕೊಂಡು ಹೋದರೆ ಆಲ್ಮೋಸ್ಟ್ ಒಂದು 40,000 ರೂಪಾಯಿ ಆಗುತ್ತೆ, ಅಥವಾ 30,000 ರೂಪಾಯಿ ಆಗುತ್ತೆ. ಬಸ್ಸಲ್ಲಿ ಹೋದರೆ ನಿಮಗೆ ಒಂದು 2,000 ರೂಪಾಯಲ್ಲಿ ಹೋಗ್ಬೋದು. ಹೌ ಮಚ್ ಇಸ್ ದ ಟಿಕೆಟ್? 2,30,000. 2,30,000 ಇಂಡೋನೇಷಿಯನ್ ರೂಪಾಯಿ. ನೀವೇನಾದ್ರು ಇಂಡೋನೇಷ್ಯಾಗೆ ಬಂದರೆ ಯಾವ ನೀರು ತೊಗೋಬೇಕು ಗೊತ್ತಾ? ಲಾ ಮಿನರಲ್ ಅಂತ ಸಿಗುತ್ತೆ. ಲಾ ಮಿನರಲ್ ಅಂತ ತೊಗೊಳ್ಳಿ, ಬೇರೆ ಯಾವುದು ತೊಗೊಳಕ್ಕೆ ಹೋಗ್ಬಿಡಿ. ನೀರು ಸ್ವಲ್ಪ ಸಮಸ್ಯೆ ಇದೆ ಈ ದೇಶದಲ್ಲಿ. ಸೊ ನಾನು ಏನು ಮಾಡಿದ್ದೆ ಅಂದರೆ ಒಂದು ಕೇಸ್ ನೀರು ಬಾಟ್ಲು ತೊಗೊಂಡ್ಬಿಟ್ಟಿದ್ದೆ, ಲಾ ಮಿನರಲ್ಲು. ಪ್ರತಿ ದಿವಸ ಆಚೆ ಹೋಗ್ಬೇಕಾದ್ರೆ 4 ಬಾಟ್ಲು ಆಚೆ ಹಾಕೊಂಡು ಹೋಗ್ತಾಯಿದ್ದೆ ಬ್ಯಾಗಲ್ಲಿ. ಖಾಲಿ ಆಗೋದು ಆಲ್ಮೋಸ್ಟ್ ಸಾಕಾಗೋದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ. ಮತ್ತು ಸಂಜೆ ಏನಾದ್ರು ರೂಮ್ ಕಡೆ ಬಂದರೆ ಮತ್ತೆ ರೀಫಿಲ್ ಮಾಡ್ಕೋತಾ ಇದ್ದೆ. ಹೈಡ್ರೇಷನ್ ಇಸ್ ದ ಕೀ. ಚೆನ್ನಾಗಿ ನೀರು ಕುಡಿಲಿಲ್ಲ, ಮತ್ತು ಸ್ವಲ್ಪ ಪವರೇಡು ಅಥವಾ ಕರೆಕ್ಟಾಗಿ ಸಾಲ್ಟ್ಸ್ ತೊಗೊಳ್ಳಿಲ್ಲ ಅಂದರೆ ತಲೆ ಸುತ್ತ ಬಂದುಬಿಡುತ್ತೆ. ಇಷ್ಟೊಂದು ಬಿಸಿಲಲ್ಲಿ ಮತ್ತು ಇಷ್ಟೊಂದು ಓಡಾಟದಲ್ಲಿ ಊಟ ಮಾಡೋದು ಮರ್ತೋಗ್ಬಿಡ್ತೀವಿ, ನೀರು ಕುಡಿಯೋದು ಮರ್ತೋಗ್ಬಿಡ್ತೀವಿ. ಪ್ರತಿನಿತ್ಯದ ಜೀವನದಲ್ಲೂ ಅಷ್ಟೇ. ಆದಾಗ ಒಟ್ಟಿಗೆ ನೀರು ಕುಡಿಯೋದು ಒಳ್ಳೆಯದಲ್ಲ, ಹಾಗಂತ ನೀರು ಕುಡಿದೇ ಇರೋದು ಒಳ್ಳೆಯದಲ್ಲ. ಬರೀ ನೀರು ಕೆಲವೊಮ್ಮೆ ಸಾಕಾಗಲ್ಲ. ಈಗ ಇತ್ತೀಚೆಗೆ RO ವಾಟರ್ ಅಂತ ಬರುತ್ತೆ, ನಾವು ಮನೆಯಲ್ಲೆಲ್ಲ ಮೆಷಿನ್ ಹಾಕಿಸ್ಕೊತೀವಲ್ಲ. ಆದರೆ RO ವಾಟರ್ ಏನು ಮಾಡುತ್ತೆ ಅಂದರೆ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ನೀರಲ್ಲಿ ಏನು ಒಳ್ಳೊಳ್ಳೆ ಅಂಶಗಳಿರುತ್ತೆ ಅದನ್ನೆಲ್ಲ ಎಲೆಕ್ಟ್ರೋಲೈಟ್ಸ ತೆಗೆದುಬಿಡುತ್ತೆ.
ಫಸ್ಟ್ ಆಫ್ ಆಲ್ ನಮ್ಗೆ ಇವಾಗ ಕಾವೇರಿ ನೀರಾಗಲಿ ಬೋರ್ವೆಲ್ ನೀರಾಗಲಿ ಕೆಳಗಡೆಯಿಂದ ಮೇಲೆ ಬಂದಾಗ ನಾವು ಫಿಲ್ಟರ್ ಮಾಡ್ತೀವಿ ಆರ್ ಒ, ಅಲ್ಲೇ ಎಲ್ಲ ಹಾಳಾಗ್ಬಿಡುತ್ತೆ, ಲಿಟ್ರಲಿ ಝೀರೋ. ಸೊ ನಿಮಗೆ ನೀರು ಕುಡಿಯೋದು ಯಾವುದೇ ರೀತಿ ದೇಹಕ್ಕೆ ಸೆಲ್ಸ್ಗೆ ಹೈಡ್ರೇಷನ್ನೇ ಆಗೋಲ್ಲ. ಅದಕ್ಕೆ ಸ್ವಲ್ಪ ಮಧ್ಯ ಮಧ್ಯ ನೀವು ಹೈಡ್ರೇಷನ್ ಸಾಲ್ಟ್ಸ್ ಮತ್ತು ಶುಗರ್ಸ್ನ ಯೂಸ್ ಮಾಡಬೇಕು. ಮಾಡಲಿಲ್ಲ ಅಂದರೆ ತಲೆ ಚಕ್ಕರ್. ಸ್ಟೈಲಿಶ್ ತಾತ ತಲೆಗೆ ಬ್ಯಾಂಡ್ ಕಟ್ಕೊಂಡು ಹೊಟ್ಟೆಗೆ ಬ್ಯಾಂಡ್ ಕಟ್ಕೊಂಡು ನಮ್ಮ ಟೈಗರ್ ಪ್ರಭಾಕರ್ ಥರ ಇದ್ದಾನೆ. ವೆರಿ ಗುಡ್ ತಾತ. ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ಶೋ. ವಾಟ್ ಈಸ್ ದಿಸ್? ಶೋ ಮೀ. ವಾಟ್ ಈಸ್ ದಿಸ್? ಓ ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ಇಲ್ಲಿ ನೋಡಿ, ಇಲ್ಲಿ ಈ ಕಡ್ಡಿಗೆ ಮೇಲ್ಗಡೆ ಕೊಡ್ರಪ್ಪ ತಾತ, ಅವ್ನಿಗೆ ಭಯ, ಎತ್ಕೊಂಡು ಓಡೋಗ್ಬಿಡ್ತೀನಿ ಅಂತ. ನೋಡಿ ಈ ಕಡ್ಡಿ ರೆಡಿ ಮಾಡ್ಕೊಂಡಿದ್ದಾನೆ ಸ್ಟೈಲಿಶ್ ಆಗಿ. ಇಲ್ಲಿ ಮುಂದೆ ಹಿಂದೆ ಬುಲೆಟ್ ಹಾಕಿದ್ದಾನೆ. ಓ ವೆರಿ ಗುಡ್. ಸ್ವಾಗತ ಎಲ್ಲರಿಗೂ ತೊರಾಜಾದ ಕೈಮಗ್ಗಕ್ಕೆ. ಇಲ್ಲಿಯ ವೀವಿಂಗ್ ಡಿಸೈನ್ಸ್ ಈ ಒಂದು ಊರಿನಲ್ಲಿ ಬಹಳ ಪ್ರಸಿದ್ಧ. ತುಂಬ ಕಲರ್ಫುಲ್ ಆಗಿರುತ್ತೆ ಇವರ ಬಟ್ಟೆಗಳು ಮತ್ತು ಡಿಸೈನ್ಸು. ಅದೇ ಅಂಥದ್ದೇ ಒಂದು ಕೈಮಗ್ಗದ ಜಾಗಕ್ಕೆ ಬಂದಿದ್ದೀವಿ. ಇನ್ನೂ ಹಳೆಯ ಕಾಲದ ಸಿಸ್ಟಮನ್ನೇ ಮಾಡ್ತಾರೆ, ಬಟ್ ಪ್ಯೂರ್ಲಿ ಹ್ಯಾಂಡ್ಮೇಡ್, ಸಂಪೂರ್ಣವಾಗಿ. ಒಳಗೆ ಬನ್ನಿ, ಹಾಗೆ ತೋರಿಸ್ತೀನಿ. ಇದೊಂದು ರೀತಿಯ ಬಾತಿಕ್ ಇಂಡೋನೇಷಿಯನ್ ಶರ್ಟು. ಹಾಗೆ ಸರಾಂಗ್ಗಳು ಪ್ರತಿಯೊಂದೂ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಪ್ರತಿಯೊಂದು ಡಿಸೈನ್ಸು ನೀವು ನೋಡ್ಬೋದು. ಸಾಕಷ್ಟು ರೀತಿಯ ಡಿಸೈನ್ಗಳು, ಸರಾಂಗ್ಗಳು, ಸ್ಕಾರ್ಫ್ಗಳು ಮತ್ತು ಇವರ ತೊರಾಜಾ ಸ್ಟೈಲ್ ಡಿಸೈನ್ಸು, ಟ್ರೈಬಲ್ ಡಿಸೈನ್ಸು, ಟ್ರೈಬಲ್ ಮಾರ್ಕಿಂಗ್ಸು ಇಂಥವೆಲ್ಲ ಮಾಡಿದ್ದಾರೆ. ಸೊ ಇದೆಲ್ಲ ಕೈಯಲ್ಲಿ ಮಾಡ್ತಾರೆ. ಈ ಥರ ವೀವಿಂಗ್ ಜಾಗಗಳು ಸಾಕಷ್ಟಿದೆ. ಇಲ್ಲಿ ಬಂದಾಗ ನೀವು ಇಂಥದ್ದು ಲೋಕಲ್ ಆರ್ಟಿಸನ್ಸ್ಗೆ ಸಪೋರ್ಟ್ ಮಾಡ್ಬೋದು ಇದನ್ನು ತೊಗೊಳೋದ್ರಿಂದ. ಹಾಗೆ ಇಲ್ಲಿಯ ಕಲ್ಚರ್ನ ಅರ್ಥ ಮಾಡ್ಕೋಬೋದು, ಯಾಕೆಂದರೆ ತಲಾಂತರದಿಂದ ಯಾವ ರೀತಿ ನಡ್ಕೊಂಬಂದಿದೆ ಅಂತ. ಒಂದು ರೀತಿಯ ರೇಷ್ಮೆ ಬಟ್ಟೆಯನ್ನು ಕೂಡ ಇಲ್ಲಿ ಬಳಕೆ ಮಾಡಿ ವೀವಿಂಗ್ ಮಾಡಿದ್ದಾರೆ. ಪಳಪಳ ಹೊಳಿತಾ ಇದೆ ನೋಡಿ. ನಮ್ಮಲ್ಲಿ ಪೂಜೆಗೆ ಮತ್ತು ಬೇರೆ ಕಡೆಗೆ ವಸ್ತ್ರಗಳನ್ನು ಹಾಕುತ್ತೀವಲ್ಲ, ಆ ರೀತಿ ಇದೆ ಈ ವಸ್ತ್ರ. ಅದೇ ರೀತಿಯಲ್ಲಿ ಶರ್ಟು, ಟೀ ಶರ್ಟು ಇಂಥವೆಲ್ಲ ಇರುತ್ತೆ. ಇದು ಅಷ್ಟೇ. ಇದು ಇಂಡೋನೇಷ್ಯಲ್ಲಿ ಇನ್ನೊಂದಿದೆ ಬಾತಿಕ್ ಅಂತ. ಡಿಸೈನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ಓಕೆ ಅಂದರೆ ಇದು ಕೈಯಲ್ಲಿ ಮಾಡಿರೋದು ಅನ್ಸುತ್ತೆ, ಅದಕ್ಕೆ ಆರ್ಡಿನರಿ ಡಿಸೈನ್ ಥರ ಕಾಣುತ್ತೆ. ಕೆಲವೆಲ್ಲ ಡಿಸೈನ್ಸ್ ಹೆಂಗಿರುತ್ತೆ ಅಂದರೆ ತುಂಬಾ ಎಕ್ಸ್ಪೆನ್ಸಿವು. 50,000, 1 ಲಕ್ಷ, 2 ಲಕ್ಷ ಒಂದು ಶರ್ಟಿಗೆ. ಏಕೆಂದರೆ ಸಂಪೂರ್ಣವಾಗಿ ಕೈಯಲ್ಲಿ ಹೊಲಿದಿರ್ತಾರೆ ಮತ್ತು ಒಂದೊಂದು ಡಿಸೈನ್ ಕೂಡ ಒಳ್ಳೆ ಕಾರು ಮಾಡ್ದಂಗೆ ಇರುತ್ತೆ. ಸೊ ಇದು ತೊರಾಜಾದ ವೀವಿಂಗ್ ಫ್ಯಾಕ್ಟ್ರಿ. ಸಂಜೆ 6 ಗಂಟೆಗೆ ಬಸ್ಸು. 2,30,30,000 IDR. ಸೀಟ್ ನಂಬರ್ 4 ಸಿಕ್ಕಿದೆ ಮುಂದೆ. ಬಸ್ ಆಫೀಸ್ಗೆ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಸೊ ಟಿಕೆಟ್ ಇದೆ ಇಲ್ಲಿ ನೋಡಿ, ಎಷ್ಟು ದೊಡ್ಡದಾಗಿದೆ ಟಿಕೆಟ್ ಆಯಿತು. ಈಗ ಮಚ್ ಡಿಸರ್ವಿಂಗ್. 5-6 ದಿವಸದಿಂದ ಕೆಲಸ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ. ಮೈಕೆ ನೋವು ತಡ್ಕೊಳಕ್ಕಾಗ್ತಿಲ್ಲ, ಬೆನ್ನು ನೋವೆಲ್ಲ. ಒಂದು ಒಳ್ಳೆ ಮಸಾಜ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಇಲ್ಲೊಂದು ಡೆನಿಸ್ ಸ್ಪಾ ಅಂತ ಇದೆ, ಅಲ್ಲಿ ಹೋಗಿ 1 ಗಂಟೆಗಳ ಕಾಲ ರಿಲ್ಯಾಕ್ಸ್ ಆಗಿಬಿಟ್ಟು ಅಲ್ಲಿಂದ ರೂಮ್ಗೆ ಹೋಗಿ ಅಥವಾ ಅದ್ರ ಮುಂಚೆ ಸ್ವಲ್ಪ ಊಟ ಮಾಡಿ ಬಟ್ಟೆಯನ್ನು ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು. ಇದೇ ಡೆನಿಸ್ ಸ್ಪಾ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಸೆಕೆಂಡ್ ಡೇ ಕೂಡ ಬಂದಿದ್ದೆ, ಬೆನ್ನೋವು ತುಂಬ ಇತ್ತು ಅಂತ. ಅಂದರೆ ಟ್ರಾವೆಲ್ ಮಾಡಿ ಸಾಕಾಗಿತ್ತು 24 ಅವರ್ಸು. ಆಸ್ಟ್ರೇಲಿಯಾದಿಂದ ಮಕಾಸರು ತೊರಾಜಾ ರೀಚ್ ಆಗೋಷ್ಟೊತ್ತಿಗೆ 24 ಗಂಟೆ ಆಗಿತ್ತು. ಬೆನ್ನು ಹೆಂಗಾಗಿತ್ತಂದರೆ ಬೆನ್ನು ಮೈಕೈ. ಇವರು ಬಂದೆ ಇಲ್ಲಿ ಡೆನ್ನಿಸ್ ಅನ್ನೋರಿದ್ದರು, 18 ವರ್ಷದಿಂದ ಮಸಾಜ್ ಮಾಡ್ತಾರಂತೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬ ರಿಲೀಫ್ ಆಯಿತು. ಅದಾದ್ಮೇಲೆ ಮತ್ತೆ 7 ದಿವಸ ಟ್ರಾವೆಲ್ ಮಾಡೋದಲ್ಲ, ಮತ್ತೆ ಮೈಕೈ ನೋವು ಜಾಸ್ತಿ ಆಗಿದೆ. ಇವತ್ತು ರಾತ್ರಿ ಮತ್ತೆ ಟ್ರಾವೆಲ್ ಮಾಡಬೇಕು, 10 ಗಂಟೆ ಬಸ್ಸು. ಡೆನಿಸ್ ಸಿಕ್ಕಿದ್ರೆ ಮಾತ್ರ ಮಸಾಜ್ ಮಾಡಿಸ್ತೀನಿ, ಇಲ್ಲದ್ರೆ ವಾಪಸ್ ಹೋಗ್ತೀನಿ. 2 ಲಕ್ಷ IDR ಚಾರ್ಜ್ ಮಾಡ್ತಾರೆ. ಈ ಥರ ಕ್ರೇಜಿ ಪೊರ್ಕೆ ಅಂಗಡಿ ನೀವು ಲೈಫಲ್ಲೇ ನೋಡಿರಲ್ಲ ರೀ. ನೋಡ್ರಿ, ತೊರಾಜಾ ಊರಿನ ಪೊರ್ಕೆ ಅಂಗಡಿ ಮತ್ತು ಮರದಿಂದ ಮಾಡಿರುವಂತಹ ಅಂಗಡಿ ಎಷ್ಟು ಸಖತ್ತಾಗಿದೆ. ವೆರಿ ಗುಡ್ ಶಾಪ್, ವೆರಿ ನೈಸ್. ಓ ಡೂ ದಿಸ್. ಓಹ್ ಕರಿಯೋದಿಕ್ಕಿದು, ಕರಿಯೋದಿಕ್ಕೆ ಸಾಕತ್ತಾಗಿದೆ ಗುರು. ಇಲ್ಲಿ ನೋಡಿ ಟೋಪಿ, ಪೊರ್ಕೆ, ಬುಟ್ಟಿ ಎಲ್ಲ ಇಟ್ಕೊಂಡಿದ್ದಾರೆ. ವಾಹ್ ಸೂಪರ್. ಗಾಡಿ ಓಡಿಸೋಣ ನಾವು. ಇಟ್ಕೊಳ್ಳಿ ಅಂಕಲ್, ನಾನು ಓಡಿಸ್ತೀನಿ ಗಾಡಿ. ನೋಡಿ ಇದು ಈ ಥರ ಗಾಡಿ ಹಾಕ್ಕೊಂಡು ಬೀದಿ ಬಿಸಿಲಲ್ಲಿ ಅಲಿತಾರೆ. ಅದಕ್ಕೆ ಹೇಳೋದು ಬೀದಿ ವ್ಯಾಪಾರಿಗಳು ಗ್ರೇಟ್ ಅಂತ. ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಖುಷಿಯಾಗುತ್ತೆ. ಎಷ್ಟು ಕಲರ್ಫುಲ್ ಆಗಿದೆ ನೋಡೋದಕ್ಕೆ, ಖುಷಿಯಾಗುತ್ತೆ. ಶಾಪು ಸೂಪರ್ ಅಂಗಡಿ, ವೆರಿ ಗುಡ್ ಶಾಪ್. ಈಗ BRI ಅಂತ ಬ್ಯಾಂಕ್ ಇದೆ. ಇಲ್ಲಿ ಇಂಟರ್ನ್ಯಾಷನಲ್ ಕಾರ್ಡಲ್ಲಿ ವಿಡ್ರಾ ಮಾಡ್ಕೋಬೋದು. ಗೈಡ್ಗೆ ಫೀಸ್ ಕೊಡಬೇಕು, ಆಲ್ಮೋಸ್ಟ್ 25,000 ವಿಡ್ರಾ ಮಾಡಿ ಕೊಡಬೇಕು ಇವಾಗ. ತೊರಾಜಾಲಿ ಊಟಕ್ಕೆ ಬಹಳ ಕಷ್ಟ. 1-2 ಕೆಫೆ ಬಿಟ್ಟರೆ ಇನ್ಯಾವುದು ಅಷ್ಟು ಚೆನ್ನಾಗಿಲ್ಲ. ನನಗಿಷ್ಟ ಆಗಿದ್ದು ಅರಸ್ ಮತ್ತು ಟೋರಿ ಅಂತ ಜಾಗ. ನೀವೇನಾದ್ರು ಬಂದರೆ ಈ ಥರ ಕೆಫೆಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಕೆಫೆ ಬಹಳ ಚೆನ್ನಾಗಿ ನೀಟಾಗಿದೆ. ಅರಸ್ ಕೆಫೆ ಅಟ್ಲೀಸ್ಟ್ 4 ಕೆಫೆ ಇದೆ ತೊರಾಜಾಲೇನೆ. ಭಾಳ ಕ್ಲೀನ್ ಆ್ಯಂಡ್ ನೀಟಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಒಳ್ಳೆ
ಕಾಂಟಿನೆಂಟಲ್ ಆಪ್ಷನ್ಸು ಎಲ್ಲ ರೀತಿಯ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಳಗೆ AC, ಆಚೆ ಕಡೆ ಸ್ಮೋಕಿಂಗ್ ಝೋನ್ ವಿತ್ ಡೈನಿಂಗ್ ಕೊಟ್ಟಿದ್ದಾರೆ. ಚಿಲ್ಡ್ ಬಿಯರ್ ಕೂಡ ಕುಡಿಬೋದು. ಈ ಊರಲ್ಲಿ ಎಲ್ಲದಕ್ಕಿಂತ ಫೇಮಸ್ ಬಿಯರು ಬಿಂತಾಂಗ್. ಮೆನು ಕೂಡ ತುಂಬ ಚೆನ್ನಾಗಿದೆ. ಕಾಫಿಗಳು ನೋಡಿ, ಇಲ್ಲಿ ಅವ್ರಿಗೆ ಸರ್ವಿಂಗ್ ಮಾಡೋ ಟ್ರೇ ಕೂಡ ಭಾಳ ಅಥೆಂಟಿಕ್. ಕೆನ್ ಯು ಶೋ ಮಿ ದಿಸ್ ಟ್ರೇ? ಸೊ ಇದು ಅಷ್ಟೇ ಟ್ರೆಡಿಷ್ನಲ್ ತೊರಾಜಾ ಟ್ರೇಯಲ್ಲೇ ಸರ್ವ್ ಮಾಡ್ತಾರೆ. ವಾಟ್ ಈಸ್ ಯುವರ್ ನೇಮ್? ಫೆಲಿ. ನೈಸ್ ನೇಮ್, ಫೆಲಿ. ಕಾಫಿ, ಕೋಲ್ಡ್ ಕಾಫಿ, ಸಾಕಷ್ಟು ರೀತಿ ಡ್ರಿಂಕ್ಸು, ಐಸ್ ಕ್ರೀಮು, ಜ್ಯೂಸು, ಬಿಯರು, ಇಂಡೋನೇಷ್ಯಾ ಊಟ, ವೆಸ್ಟರ್ನ್ ಊಟ, ಪಿಜ್ಜಾ, ವೆಜಿಟೇಬಲ್ಸು, ವೆಜಿಟೇರಿಯನ್ ಫುಡ್ ಕೂಡ ಇದೆ. ಅಪರೂಪಕ್ಕೆ ಇನ್ನೆಲ್ಲೂ ಸಿಗಲ್ಲ ವೆಜಿಟೇರಿಯನ್ನು. ಒಳ್ಳೆ ಸೂಪು, ಸಲಾಡು. ಇಷ್ಟು ದಿವಸ ನಾನು ಪ್ರತಿ ದಿವಸ ಇಲ್ಲೇ ತಿಂತಿದ್ದು, ಯಾಕೆಂದರೆ ಆಚೆ ಕಡೆ ತಿಂದು ಆಲ್ರೆಡಿ ಹೊಟ್ಟೆಯ ಸಮಸ್ಯೆಯನ್ನು ಅನುಭವಿಸ್ಬಿಟ್ಟೆ. ಅದಕ್ಕೋಸ್ಕರ ಬೇರೆ ಎಲ್ಲೂ ಹೋಗಲಿಲ್ಲ. ಪ್ರತಿ ಸರಿ ಊಟಕ್ಕೆ ಬಂದೆ ಇಲ್ಲಿಗೆ. ಊಟ ಆಯಿತು. 1,83,000 ಇಂಡೋನೇಷಿಯನ್ ರೂಪಾಯಿ. ಇಡೀ ಟ್ರಿಪ್ಪನ್ನ ಈ ಸ್ಕೂಟಿಲೇ ಮಾಡಿಬಿಟ್ವಿ. ಜನರಲಿ ಹಿಂದ್ಗಡೆ ಕೂತ್ಕೊಂಡು ಅಭ್ಯಾಸ ಇಲ್ಲ, ಬಟ್ ಈ ಏರಿಯಾ ಎಲ್ಲ ಇವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಓಡಾಡಿದೆ. ನನ್ನ ಸಿಮ್ ಕಾರ್ಡು ವರ್ಕ್ ಆಗ್ತಾಯಿಲ್ಲ ಇಂಡೋನೇಷ್ಯಾ ಟೆಲಿಕಾಮ್ ಸೆಲ್ಲಲ್ಲಿ. ಅದಕ್ಕೆ ಸರಿ ಮಾಡ್ಸೋಕ್ಕೆ ಬಂದೀನಿ. ಯಾವಾಗಲೂ ಪ್ರಾಬ್ಲಮ್ ಇಂಟರ್ನೆಟ್ ಈ ದೇಶದಲ್ಲಿ. ಒಂದೊಂದು ಊರಿಗೆ ಒಂದೊಂದು ಥರ ಇಂಟರ್ನೆಟ್ ಕೊಡ್ತಾರೆ. ಯಾಕಂದರೆ 17,000 ಐಲ್ಯಾಂಡ್ ಅಲ್ವಾ, ತಲೆನೋವು ಕೆಲಸ ಇದು. ಸೊ ಅದಕ್ಕೆ ಹೇಳೋದು, ಏರ್ಪೋರ್ಟಲ್ಲಿ ತೊಗೋಬಾರ್ದು ಕೆಲವು ಸಲ. ಯಾಕೆಂದರೆ ಸ್ಕ್ಯಾಮ್ಗಳು ಮಾಡ್ತಾರೆ. ಸೇಮ್ ಟೆಲಿಕಾಮ್ ಸೆಲ್ ಕಂಪ್ನಿನೇ ಸ್ಕ್ಯಾಮ್ ಮಾಡಿತು. ತುಂಬ ದುಡ್ಡು ತೊಗೊಂಡ್ರು. ಅವತ್ತು ನೆನಪಿಲ್ಲ ಎಷ್ಟು ಕೊಟ್ಟೆ ಅಂತ. ತುಂಬಾ ದುಡ್ಡು ಕೊಟ್ಟೆ. ಫಸ್ಟ್ ವೀಡಿಯೋಲಿ ತೋರಿಸಿದ್ದೀನಿ. ಈಗ ಇಲ್ಲಿ ಬಂದರೆ ಬರೀ 1,00,000 ರೂಪಾಯಿಗೆ 45 GB 1 ತಿಂಗಳಿಗೆ ಕೊಟ್ಟಿದ್ದಾರೆ. ಆಲ್ ಓವರ್ ಇಡೀ ಯಾವುದೇ ಐಲ್ಯಾಂಡ್ಗೆ ಹೋದ್ರೂ ಬೇಕಾದ್ರೆ ವರ್ಕ್ ಆಗುತ್ತೆ. ಅವ್ರು ಕೊಟ್ಟಿದ್ದು ಬರೀ ಮಕಾಸರಲ್ಲಿ ಮಾತ್ರ ವರ್ಕ್ ಆಗುತ್ತಂತೆ. ನಾನು ಹೆಂಗೆ ಬೇರೆ ಬೇರೆ ಊರಲ್ಲಿ ವರ್ಕ್ ಮಾಡಲಿ? ಅಷ್ಟೆಲ್ಲ ದುಡ್ಡು ಕೊಟ್ಟು ವೇಸ್ಟ್ ಆಯಿತು. ಎನಿವೇಸ್, ಇವಾಗ ಸಮಯ ಇಲ್ಲ. ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಓಡಬೇಕು.